Good morning. Online, good morning. Am I audible? Hoping it's audible. Fine, we'll start. Yes. The first topic for today is Health Security Say National Security Cess Bill. Health Security Say National Security Cess Bill. Hello, sir. There is a Sorry? Bill. Health Security Say National Security Cess Bill 2025. ಏನಿದು? Now first of all, what is cess? ಎಕನಾಮಿ ಆಗಿದೆಯಾ ಆಗಿಲ್ವಾ? excuse me, sir. Yes ma'am. There's no clarity in your voice, sir. Just a minute. Online. Is it audible now? Yes, sir. Clear ilva? Desktop microphone or ಅಷ್ಟೇ ತಾನೆ ಇವಾಗ ಟೈಮ್ ಇವಾಗ ಕ್ಲಿಯರ್ ಇದೆಯಾ? Yes, sir. Yes. Fine. Fine. Yes. National Security Say National Security Cess Bill 2025. ಏನಿದೀಗ ಸೆಸ್ ಅಂದ್ರೆ ಏನು? Cess is a kind of tax which is additional. Yes, income tax ಅನ್ನೋದಕ್ಕಿಂತ it's a kind of additional tax. It's a kind of additional tax put on any object mainly for a specific purpose. Mainly for a specific purpose. For example, educational cess ಅಂತ ಹಾಕ್ತಾರೆ. ಈಗ ನೀವು ಯಾವುದಾದ್ರೂ ಒಂದು 1 lakh ಗೂಡ್ಸ್ ಬರ್ತಿಸ್ಕೊಂಡಿದ್ದೀರಾ ಅಂದರೆ 1% ಆಫ್ ಎಜುಕೇಷನಲ್ ಸೆಸ್ ಆರ್ ಹೆಲ್ತ್ ಸೆಸ್ ಆರ್ ಸ್ಯಾನಿಟೇಷನ್ ಸೆಸ್ ಸಮಥಿಂಗ್ ಲೈಕ್ ದಿಸ್. ವಾಟ್ ದೇ ವಿಲ್ ಡೂ, ಈಗ 1 ಲಕ್ಷಕ್ಕೆ 1% ಸೆಸ್ ಅಂದರೆ ಇಟ್ಸ್ 1000 rupees ಆಗುತ್ತೆ. ಆ 1000 rupeesನ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡಿರೋದು 1000 rupees ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡಿರೋದನ್ನ ಗವರ್ನಮೆಂಟ್ ಹ್ಯಾಸ್ ಟು ಯೂಸ್ ಫಾರ್ ದಟ್ ಪರ್ಟಿಕ್ಯುಲರ್ ಪರ್ಪಸ್ ಓನ್ಲಿ. Now if government is collecting tax from the people, take for example GST ಆಗಿರ್ಬೋದು, income tax ಆಗಿರ್ಬೋದು, whatever kind of tax, government can collect the tax and use it for any purpose. They can take it 10 lakhs ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕಲೆಕ್ಟ್ ಮಾಡಿದ್ರೆ ಅಂತ ತಗೊಳ್ಳಿ, 10 lakhs ಜಿ ಎಸ್ ಟಿ ಕಲೆಕ್ಟ್ ಮಾಡಿದ್ರೆ, 10 lakhs ಬಿಲ್ ಟ್ಯಾಕ್ಸ್ ಅಲ್ಲಿ ಇನ್ನೊಂದು ಥರ ಕಲೆಕ್ಟ್ ಮಾಡಿದ್ರೆ ಅಂತ ತಗೊಳ್ಳಿ. 30 lakhs ಗೌರ್ಮೆಂಟ್ ಹತ್ರ ಬಂತು. 30 lakhs ಗೌರ್ಮೆಂಟ್ ಯಾವುದಕ್ಕೆ ಬೇಕಾದರೂ ಖರ್ಚು ಮಾಡ್ಬೋದು. ಇಟ್ ಕ್ಯಾನ್ ಗಿವ್ ಇಟ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಆಲ್ಸೋ, ಇಟ್ ಕ್ಯಾನ್ ಗಿವ್ ಇಟ್ ಫಾರ್ ಹೆಲ್ತ್ ಕೇರ್ ಆಲ್ಸೋ, ಇಟ್ ಕ್ಯಾನ್ ಗಿವ್ ಇಟ್ ಫಾರ್ ಎನಿ ಅದರ್ ಫಂಕ್ಷನ್. ಫಂಡ್ಸ್ ಕೊಟ್ಬಿಡ್ಬೋದು, ಗ್ರಾಂಟ್ಸ್ ಕೊಟ್ಬಿಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಬಟ್ ಈ ಸೆಸ್ಸನ್ನು ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ 1 lakh rupeesಗೆ 1000 ಏನು ಕಲೆಕ್ಟ್ ಮಾಡಿದ್ದಾರೆ, ಯಾವ ಪರ್ಪಸ್ಗೋಸ್ಕರ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾರೋ, ಇಟ್ ಮೈಟ್ ಬಿ ಎಜುಕೇಷನಲ್ ಪರ್ಪಸ್, ಇಟ್ ಮೈಟ್ ಬಿ ಹೆಲ್ತ್ ಪರ್ಪಸ್ ಆರ್ ಎನಿ ಅದರ್ ಎನ್ವಿರಾನ್ಮೆಂಟಲ್ ಪರ್ಪಸ್, ಆ ಪರ್ಪಸ್ಗೆ ಮಾತ್ರನೇ ಸ್ಪೆಂಡ್ ಮಾಡಬೇಕು. ಆ ಪರ್ಪಸ್ಗೆ ಮಾತ್ರನೇ ಸ್ಪೆಂಡ್ ಮಾಡಬೇಕು. Another important point, central government if it is collecting any cess,
there is no mandate that it has to compulsorily share those cess with the states. ಈಗ ಸ್ಟೇಟ್ಸ್ ಇಂದ ಕಲೆಕ್ಟ್ ಮಾಡ್ತಾರೋ ಎಲ್ಲ ಫಂಡು ಅ ಪೋರ್ಷನ್ ಆಫ್ ಟ್ಯಾಕ್ಸ್ ಗೋಸ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್. ಎಸ್, ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಏನು ಮಾಡುತ್ತೆ, ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಬೇಸಿಸ್ ಮೇಲೆ ಎಲ್ಲ ಸ್ಟೇಟ್ಸ್ಗೆ ಮತ್ತೆ ಎಷ್ಟು ಟ್ಯಾಕ್ಸ್ ರೀಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ರೀಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಬಟ್ ಸೆಸ್ ಅಂತ ಏನು ಕಲೆಕ್ಟ್ ಮಾಡಿದ್ದಾರೆ ಅದನ್ನು ಕೊಡಬೇಕೋ ಶೇರ್ ಮಾಡಬೇಕೋ ಮಾಡಬಾರ್ದು ಅನ್ನೋದು ಸೆಂಟ್ರಲ್ ಗೌರ್ಮೆಂಟಿಗೆ ಬಿಟ್ಟಿದ್ದು. ದಿಸ್ ಇಸ್ ಸಮಥಿಂಗ್ ಅಬೌಟ್ ಸೆಸ್. ನೌ ವಾಟ್ ಇಸ್ ದ ಸೆಸ್ ಬಿಲ್? ಹೆಲ್ತ್ ಸೆಕ್ಯೂರಿಟಿ ಇಸ್ ಎ ನ್ಯಾಷನಲ್ ಸೆಕ್ಯೂರಿಟಿ cess bill. This is a cess mainly which is implemented on the health factors. ಏನಾಗ್ತಾ ಇದೆ, ಏನು ಸೆಸ್ ಇದು ಅಂದರೆ, ಇಟ್ ಈಸ್ ಅ ಕೈಂಡ್ ಆಫ್ ಟ್ಯಾಕ್ಸ್ ದಟ್ ಇಸ್ ಸೆಸ್ ವಿಚ್ ಇಸ್ ಪುಟ್ ಆನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ಸ್ ಆಫ್ ಪಾನ್ ಮಸಾಲಾಸ್. ಈಗ ಪಾನ್ ಮಸಾಲ ಅಂತ ಬಂದರೆ ನಾವು ತಿನ್ನೋ ವಾಟ್ ಯು ಕಾಲ್ ದಟ್ ಪಾನ್ ಬರುತ್ತೆ, ದಟ್ ಪ್ಯಾಕೆಟ್ಸಲ್ಲಿ ದೇ ಹ್ಯಾವ್ ಡಿಫರೆಂಟ್ ಕೈಂಡ್ಸ್ ಆಫ್ ವೆರೈಟೀಸ್, ಅದನ್ನೆಲ್ಲ ನಾವು ಪಾನ್ ಮಸಾಲ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಪಾನ್ ಮಸಾಲ ಶಾಪ್ಸಲ್ಲಿ ಯು ಹ್ಯಾವ್ ದ ಸಿಗರೇಟ್ಸ್, ಆಲ್ ಡಿಫರೆಂಟ್ ಕೈಂಡ್ಸ್ ಆಫ್ ನಿಕೋಟಿನ್ ಪ್ರಾಡಕ್ಟ್ಸ್ ಆಲ್ಸೋ. ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನೋ ಒಂದು ಮಿಷಿನ್ ಬೇಕಲ್ವಾ, ಏನೋ ಒಂದು ಮಿಷಿನ್ ಮಾಡಬೇಕು. ಆ ಮಿಷಿನ್ ಮೇಲೆ ಸೆಸ್ ಆಗ್ತಾ ಇದ್ದಾರೆ. ಇಫ್ ಯು ಆರ್ ಪರ್ಚೇಸಿಂಗ್ ದಟ್ ಮಿಷಿನ್, ದೆನ್ ಯು ಹ್ಯಾವ್ ಟು ಪೇ ಟ್ಯಾಕ್ಸ್ ಆಲ್ರೆಡಿ ವಿಚ್ ಯು ಆರ್ ಪೇಯಿಂಗ್ ಫಾರ್ ದಟ್ ಮಿಷಿನ್ ಪ್ಲಸ್ ಸೆಸ್. ವೈ ಸೆಸ್? ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸು, ಮಾರ್ಕೆಟಿಗೆ ಕಳಿಸ್ತಾ ಇರೋ ಪ್ರಾಡಕ್ಟ್ಸನ್ನು ಕನ್ಸ್ಯೂಮ್ ಮಾಡ್ತಾ ಇರೋದ್ರಿಂದ ಯಾರೋ ಒಬ್ಬರು ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಅಲ್ವಾ. ಎಸ್, ಆ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತಾ ಇರೋದು ದಟ್ ವಿಲ್ ರಿಡ್ಯೂಸ್ ದ ಪ್ರೊಡಕ್ಟಿವಿಟಿ ಆಫ್ ದ ನೇಷನ್, ರೈಟ್? ಈಗ ಒಬ್ಬರಿಗೆ ಹೆಲ್ತ್ ಕಂಡೀಷನ್ಸ್ ನಾರ್ಮಲ್ ಇಲ್ಲ ಅಂತ ತಗೊಳ್ಳಿ, ಬಿಕಾಸ್ ಆಫ್ ಕನ್ಸ್ಯೂಮಿಂಗ್ ದಿಸ್ ಪ್ರಾಡಕ್ಟ್ಸ್. ಒಂದು 10 ಜನಕ್ಕೆ ಅದೇ ಥರ ಆದರೆ, ಹೆಲ್ತ್ ಕಂಡೀಷನ್ಸ್ ಹ್ಯಾಂಪರ್ ಆದರೆ, ವಾಟ್ ಅಬೌಟ್ ದ ಪ್ರೊಡಕ್ಟಿವಿಟಿ ಆಫ್ ದೇರ್ ವರ್ಕ್? 10 ಜನರ ಕೆಲಸದ ಎಫಿಷಿಯನ್ಸಿ ಸ್ವಲ್ಪ ಕಡಿಮೆ ಆದರೆ, ವಾಟ್ ಅಬೌಟ್ ದಟ್ ಡಿಕ್ರೀಸ್ ಇನ್ ದ ಎಫಿಷಿಯನ್ಸಿ? ಹೌ ವಿಲ್ ದಟ್ ಎಫೆಕ್ಟ್ ಆನ್ ದಿ ನೇಷನ್ಸ್ ಎಕನಮಿ? ಅಲ್ಟಿಮೇಟ್ಲಿ ಮತ್ತೆ ನೇಷನ್ ಮೇಲೆ ಬೀಳುತ್ತೆ. Am I making sense? Yes, so that is the reason they have added this cess on this manufacturing machineries of pan masalas. ಅಷ್ಟೇ, ದಟ್ ಈಸ್ ದಿಸ್ ಬಿಲ್. ಈ ಬಿಲ್ ಮತ್ತೆ ಲೋಕಸಭಾ ಇಂಟ್ರಡ್ಯೂಸ್ ಮಾಡಿದ್ದಾರೆ, ಇನ್ನೂ ಪಾಸ್ ಆಗಿಲ್ಲ. ಒನ್ ಮೋರ್ ಥಿಂಗ್ ಅಬೌಟ್ ದಿಸ್ ಬಿಲ್ ಇಸ್ ದೇ ಹ್ಯಾವ್ ಇಂಟ್ರಡ್ಯೂಸ್ ದಿಸ್ ಬಿಲ್ ಆಸ್ ಎ ಮನಿ ಬಿಲ್. ನೌ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ದೇ ಹ್ಯಾವ್ ಇಂಟ್ರಡ್ಯೂಸ್ ದಿಸ್ ಬಿಲ್ ಆಸ್ ಅ ಮನಿ ಬಿಲ್. ಏನಿದು ಮನಿ ಬಿಲ್ ಅಂದರೆ? ಈಗ ಪ್ರೆಸಿಡೆಂಟ್ he will have to give his assent. True. Why like that? ಏನಕ್ಕೆ ಆ ಥರ? ಮನಿ ಬಿಲ್ ಮೇನ್ಲಿ ಟಾಕ್ಸ್ ಅಬೌಟ್ ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತಾಡುತ್ತೆ? ಆರ್ಟಿಕಲ್ 110 ಮೆನ್ಷನ್ ಆಗಿರುವಂಥ ಎಲ್ಲ ವಿಚಾರಗಳ ಬಗ್ಗೆ ಮನಿ ಬಿಲ್ ಮಾತಾಡುತ್ತೆ. ಆರ್ಟಿಕಲ್ 110 ಏನು ಮೆನ್ಷನ್ ಆಗಿದೆ? ಎನಿ ಫಂಡ್ ದಟ್ ಇಸ್ ಕಮಿಂಗ್ ಇನ್ ಆ್ಯಂಡ್ ಔಟ್ ಆಫ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಹೌದಾ? ನಾವು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂದರೆ ಏನು? ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಸ್ ಲೈಕ್ ಅ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಫ್ ದಿ ಗವರ್ಮೆಂಟ್. ಈಗ ನಮಗೆ ಹೇಗೆ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ, ನಮ್ಗೆ ಏನೆಲ್ಲ ದುಡ್ಡು ಬರುತ್ತೋ ಆ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ನಾವೇನಾದರೂ ಖರ್ಚು ಮಾಡಬೇಕು ಅಂದರೆ ಆ ಬ್ಯಾಂಕ್ ಅಕೌಂಟಿಂದ ಹೊರಗಡೆಗೆ ತೆಗಿತೀವಿ. ಇದು ನಮ್ಮ ಪರ್ಸನಲ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಗವರ್ಮೆಂಟಿನ ಬ್ಯಾಂಕ್ ಅಕೌಂಟ್ ಯಾವುದು? ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಏನೆಲ್ಲ ದುಡ್ಡು ಗವರ್ಮೆಂಟಿಗೆ ಬರಬೇಕು, ಒಂದು ಟ್ಯಾಕ್ಸ್ ರೂಪದಲ್ಲಿ ಬರ್ಬೋದು, ಇಂಟ್ರೆಸ್ಟ್ ಕಲೆಕ್ಟೆಡ್ ಆಗಿರ್ಬೋದು. ಈಗ ಗವರ್ಮೆಂಟ್ ಸಾಲ ಕೊಟ್ಟಿರುತ್ತೆ, ಸಾಲಕ್ಕೆ ಇಂಟ್ರೆಸ್ಟ್ ಬಡ್ಡಿ ಕಟ್ತಾ ಇದ್ರೆ ಅದನ್ನು ಈ ಅಕೌಂಟ್ಗೆ ಬರುತ್ತೆ. ಗ್ರ್ಯಾಂಟ್ಸ್, ವೆರಿ ಗುಡ್. ಬೇರೆ ಯಾವುದಾದ್ರೂ ಕಂಟ್ರಿ ಅಥವಾ ಬೇರೆ ಯಾವುದಾದ್ರೂ ನೇಷನ್, ಮಲ್ಟಿನ್ಯಾಷನಲ್ ಆರ್ಗನೈಸೇಷನ್, ಇಫ್ ದೇ ಗಿವ್ ಎನಿ ಗ್ರ್ಯಾಂಟ್ಸ್, ಅದು ಕೂಡ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಬರುತ್ತೆ. ಗವರ್ಮೆಂಟ್ ಹತ್ರ ಯಾವುದೋ ಒಂದು ಆಸ್ತಿ ಇತ್ತು, ಸಮ್ ಕೈಂಡ್ ಆಫ್ ಅ ಬಿಲ್ಡಿಂಗ್, ಆ ಬಿಲ್ಡಿಂಗನ್ನು ಮಾರಿದ್ರೆ ದುಡ್ಡು ಬರುತ್ತೆ, ಆ ದುಡ್ಡು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಬಂತು. ಸೊ ಗವರ್ಮೆಂಟ್ ಏನೆಲ್ಲ ದುಡ್ಡು ಬರುತ್ತೋ ಅದೆಲ್ಲಾನು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಬರುತ್ತೆ. ಗವರ್ಮೆಂಟ್ ಏನಾದರೂ ಖರ್ಚು ಮಾಡಬೇಕು ಅಂದರೆ, ಇಫ್ ಇಟ್ ವಾಂಟ್ಸ್ ಟು ಮೇಕ್ ಎನಿ ಸ್ಪೆಂಡಿಂಗ್, ಗವರ್ಮೆಂಟ್ ಏನಾದರೂ ಸಾಲ ತೊಗೊಂಡಿದ್ರೆ ಬಡ್ಡಿ ಕಟ್ಟಬೇಕು. Government has to pay interest. Government has to pay salaries. Government has to provide some healthcare benefits. Then some fund has to be given. Educational benefits fund has to be given. So if government wants to make any spending, that amount will come from this consolidated fund of India. So consolidated fund of India ಏನಾದರೂ ದುಡ್ಡು ಬಂದರೆ, consolidated fund of India ಇಂದ ದುಡ್ಡು ಏನಾದರೂ ಹೊರಗಡೆ ಹೋದರೆ, ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರದ ಮೇಲೆ ಯಾವುದಾದ್ರೂ ಬಿಲ್ಲನ್ನು ಮಾಡಿದ್ರೆ we call it as a money bill. ಟೋಟಲಿ 8 to 10 ಪ್ರಾವಿಷನ್ಸ್ ಇದೆ ಮನಿ ಬಿಲ್ಲಲ್ಲಿ. ಅದು ಆಲ್ರೆಡಿ ನೋಡಿದ್ದೀವಿ. ನೋಡಿಲ್ಲ ಅಂದರೆ ವಿಲ್ ಸಿ ದಟ್ ಇನ್ ಪಾಲಿಟಿ ಕ್ಲಾಸ್. ಸೊ ಹಿಯರ್ ದೇ ಆರ್ ಇಂಟ್ರಡ್ಯೂಸಿಂಗ್ ದಿಸ್ ಆಸ್ ಅ ಮನಿ ಬಿಲ್ ಬಿಕಾಸ್ ವಾಟ್ ಎವರ್ ದ ಸೆಸ್ ಇಸ್ ಗೆಟಿಂಗ್ ಕಲೆಕ್ಟೆಡ್, ಇಟ್ ಇಸ್ ಅ ಕೈಂಡ್ ಆಫ್ ಟ್ಯಾಕ್ಸ್ ದಟ್ ಇಸ್ ಕಲೆಕ್ಟೆಡ್. ಟ್ಯಾಕ್ಸ್ ಕಲೆಕ್ಟ್ ಆದರೆ ಅದು ಯಾವ ಅಕೌಂಟ್ಗೆ ಹೋಗುತ್ತೆ? ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಹೋಗುತ್ತೆ. ಸೊ ಯು ಕ್ಯಾನ್ ನೇಮ್ ಇಟ್ ಆಸ್ ಅ ಮನಿ ಬಿಲ್. ಈಗ ಒಂದು ಸತಿ ಆ ಬಿಲ್ಲನ್ನು ಮನಿ ಬಿಲ್ ಅಂತ ನೀವೇನಾದರೂ ರೆಫರ್ ಮಾಡಿದ್ರೆ, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಟ್ ಬಿಲ್?
one thing, it can be introduced in Lok Sabha only. It can be introduced by a public member only. Public member andre by a minister only. Private member andre he is just an MP, not a minister. It can be discussed in Lok Sabha only. Rajya Sabha ಕಳಿಸ್ತಾರೆ. Rajya Sabha can only make any recommendations to that bill. ಈ ಬಿಲ್ಲಲ್ಲಿ ಈ ಥರದ್ದು ಏನಾದರೂ ಚೇಂಜಸ್ನ ನೀವು ಮಾಡಿ ಅಂತ ಹೇಳ್ಬೋದೇ ಹೊರತು ಚೇಂಜಸ್ನ ಮಾಡೋಕ್ಕೆ ಪವರ್ ರಾಜ್ಯಸಭಾಗಿಲ್ಲ. ಮ್ಯಾಕ್ಸಿಮಮ್ ರಾಜ್ಯಸಭಾ ಏನು ಮಾಡ್ಬೋದು, 14 days ಟೈಮ್ ತೊಗೊಂಡು ಆ ಬಿಲ್ಲನ್ನು ಇನ್ನೊಂದು ಚೆನ್ನಾಗಿ ಓದಿ ರೆಕಮೆಂಡ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ. 14 daysಲ್ಲಿ ರಾಜ್ಯಸಭಾ ಲೋಕಸಭೆಗೆ ಬಿಲ್ಲನ್ನು ವಾಪಸ್ ಕಳಿಸಲೇಬೇಕು. ರಾಜ್ಯಸಭಾ ಏನಾದರೂ ಲೋಕಸಭೆಗೆ ಬಿಲ್ಲನ್ನು ವಾಪಸ್ ಕಳಿಸಿ ಲೋಕಸಭಾ ಏನಾದರೂ ರಾಜ್ಯಸಭಾ ಹೇಳಿರುವಂಥ ರೆಕಮೆಂಡೇಶನ್ಸನ್ನು ಒಪ್ಕೊಂಡ್ರೆ ದೆನ್ ದ ಬಿಲ್ ವಿಲ್ ಬಿ ಸೆಂಟ್ ಟು ದಿ ಪ್ರೆಸಿಡೆಂಟ್. ರಾಜ್ಯಸಭಾ ಏನಾದರೂ 14 daysಲ್ಲಿ ಬಿಲ್ಲನ್ನು ವಾಪಸ್ ಕಳಿಸಲಿಲ್ಲ ಅಂದರೆ, ಅಥವಾ if Lok Sabha is not happy with the recommendations given by the Rajya Sabha, then the Lok Sabha independently will send that bill to the president. ಒಂದು ಸತಿ ಬಿಲ್ ಪ್ರೆಸಿಡೆಂಟ್ ಹತ್ರಕ್ಕೆ ಹೋದ್ಮೇಲೆ ವಾಟ್ ಆರ್ ದಿ ಆಪ್ಷನ್ಸ್ ಅವೈಲೇಬಲ್ ಟು ದ ಪ್ರೆಸಿಡೆಂಟ್? He can give his assent, withhold his assent, that is reject the bill, reject giving the assent. Third one is send it back for reconsideration. But when it comes to a money bill, president has only one option, he has to give his assent. This is the benefits of introducing a bill as a money bill. Now they have introduced this as a money bill. ಅಷ್ಟೇ. ಅದೇನೊಂದು ಕನ್ಫ್ಯೂಸಿಂಗ್ ಆಗಿದ್ದರೆ ನಥಿಂಗ್ ಟು ವರಿ ಸರ್. ಪಾಲಿಟಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಇನ್ ಡೀಟೇಲ್. ಹಿಯರ್ ದೇ ಹ್ಯಾವ್ ಜಸ್ಟ್ ಇಂಟ್ರೊಡ್ಯೂಸ್ ದಿಸ್ ಬಿಲ್ ಆಸ್ ಅ ಮನಿ ಬಿಲ್. ಐ ಜಸ್ಟ್ ಸ್ಪೋಕ್ ಅಬೌಟ್ ಮನಿ ಬಿಲ್ ಅಷ್ಟೇ. ಎಸ್, ಕ್ಯಾನ್ ರೈಟ್ ದಿಸ್ ಡೌನ್ ದೆನ್. It is a bill. It is a bill proposing a cess on machines used for manufacturing of pan masalas. Used for manufacturing of pan masala. Pan masala. Next line. The bill has been introduced as a money bill. The bill has been introduced as a money bill, requiring only Lok Sabha approval. Requiring only Lok Sabha approval. There is very high chances that this bill can get passed. It has been introduced as a money bill, requiring only Lok Sabha approval. Requiring only Lok Sabha approval. We'll write something about cess also. Cess. It is a specific levy. It is a specific levy. It's a specific levy imposed for a particular purpose or cause. It's a specific levy imposed for a particular purpose or cause, such as education, health, etc. Next line. Cess bagene. It is added to the Consolidated Fund of India. It is added to the Consolidated Fund of India, but can only be spent for specified purpose.
but can only be spent for specified purpose. Can only be, but can only be spent for ಸ್ಪೆಸಿಫೈಡ್ ಪರ್ಪಸ್. ಯಾವ ಕಾರಣಕ್ಕೋಸ್ಕರ ನೀವು ಅಲ್ಲಿ ಸೆಸ್ನ ಕಲೆಕ್ಟ್ ಮಾಡ್ತಾ ಇದ್ರೋ ಆ ಕಾರಣಕ್ಕೆ ಮಾತ್ರನೇ ಖರ್ಚು ಮಾಡಬೇಕು ಅಂತ. ಲಾಸ್ಟ್ ಪಾಯಿಂಟ್, ಸೆಂಟರ್ ಇಸ್ ನಾಟ್ ಆಬ್ಲಿಗೇಟೆಡ್. Center is not obligated. Center is not obligated to share it with the states. To share it with the states. Next, the provisions of this bill. Provisions. First one is cess on manufacturing machines. Cess on manufacturing machines. ಯಾವ ಥರ ಮಿಷಿನ್ಸ್ ಅಂದರೆ ಆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಮಿಷಿನ್, ಅದನ್ನು ಫಿಲ್ ಮಾಡುವಂಥ ಮಿಷಿನ್, ಅದನ್ನು ಪ್ಯಾಕ್ ಮಾಡುವಂಥ ಮಿಷಿನ್, ಅದನ್ನು ಲೇಬಲ್ ಮಾಡುವಂಥ ಮಿಷಿನ್. ಸೊ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಮಿಷಿನ್ ಇದ್ರೂ ಅದ್ರ ಮೇಲೆ ಸೆಸ್ ಇರುತ್ತೆ. ಸೆಕೆಂಡ್ ಪ್ರಾವಿಷನ್, ಸೆಲ್ಫ್ ಡಿಕ್ಲರೇಷನ್. Self-declaration. What is the self-declaration? The owner of that company has to self-declare that I have so many machineries. ಆ ಮಿಷಿನರೀಸ್ಗೆಲ್ಲ ಟ್ಯಾಕ್ಸ್ ಕಟ್ಟಬೇಕು. ಏನಾದರೂ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ, ಆ್ಯಂಡ್ ಇಫ್ ದ ಗೌರ್ಮೆಂಟ್ ಫೈಂಡ್ಸ್ ಔಟ್, ಯು ಹ್ಯಾವ್ ಟು ಪೇ ಇಂಟ್ರೆಸ್ಟ್ ಪ್ಲಸ್ ಫೈನ್. ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗಿತ್ತೋ ಅದು ಕಟ್ಟಿಲ್ಲ ಅಲ್ವಾ, ಅದಕ್ಕೆ ಇಂಟ್ರೆಸ್ಟು ಪ್ಲಸ್ ಫೈನ್ ಇಷ್ಟೂ ಕಟ್ಟಬೇಕಾಗಿ ಬರುತ್ತೆ. ಥರ್ಡ್ ಪ್ರಾವಿಷನ್, ಸ್ಟೇಟ್ ಅಲೋಕೇಶನ್ ಫಾರ್ ಹೆಲ್ತ್. State allocation for health. A portion, I can continue for that. A portion of the cess revenue, a portion of the cess revenue will be shared with the states. Portion of cess revenue will be shared with the states to support health awareness programs, and health related government schemes. And health related government schemes. Last point. The commissioners or high ranked officials may audit manufacturers to verify cess payments. To verify cess payments. Yes, that's it about this health security and national security cess bill. Next topic.
Non-scheduled drugs. Non-scheduled drugs. What is this non-scheduled drugs? No. There are few tablets which you buy in medical shop without the prescription. Which are those tablets? Paracetamol. If you are having headache, problem ಆ ಥರದ್ದು ಏನಾದರೂ ಜ್ವರ ಇದ್ದರೆ ಸಿಟ್ರೆಸಿನ್, ಡೋಲೋ 650, ಮತ್ತು ಬೇರೆ ಏನಾದರೂ ಪೇನ್ ಕಿಲ್ಲರ್ಸ್. ಆಲ್ ದಿಸ್ ಟ್ಯಾಬ್ಲೆಟ್ಸ್ ವಿ ಬೈ ಇಟ್ ವಿತೌಟ್ ದ ಪ್ರಿಸ್ಕ್ರಿಪ್ಷನ್. ಅವರು ಕೊಟ್ಬಿಡ್ತಾರಲ್ವ ಸೈಲೆಂಟಾಗಿ. ಅದನ್ನು ಅಷ್ಟು ಕನ್ಸ್ಯೂಮ್ ಮಾಡೋದು ಕರೆಕ್ಟಾ? ಏಕೆ? We don't know the dosage. We don't know how it should be consumed, how much it should be consumed, ಎಷ್ಟು ಇಂಟರ್ವಲ್ ಆದಮೇಲೆ ನೀವು ಹ್ಯಾವ್ ಟು ಅಗೇನ್ ಕನ್ಸ್ಯೂಮ್. ಇದೆಲ್ಲ ಪ್ರಿಕಾಷನರಿ ಮೆಜರ್ಸ್ ಬೇಕಲ್ವಾ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ, ಅದು ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ. ನಾವು ಅದನ್ನು ಯಾವುದಾದ್ರು ತೊಗೊಳ್ತೀವ? ಮತ್ತು ಅದು ಆ ಥರ ಕನ್ಸ್ಯೂಮ್ ಮಾಡ್ಕೊಳೋದು ಕರೆಕ್ಟಾ? ತಪ್ಪಲ್ವಾ? ಮೊದಲನೇದು, ಇಟ್ ಅಫೆಕ್ಟ್ಸ್ ದಿ ಹೆಲ್ತ್ ಆಲ್ಸೋ. ಸೆಕೆಂಡ್ ಒನ್, ಇಟ್ ಅಫೆಕ್ಟ್ಸ್ ದಿ ರೆವಿನ್ಯೂ ಫಾರ್ ದಿ ಗೌರ್ಮೆಂಟ್ ಆಲ್ಸೋ. ಯೂಶಲಿ ಈ ಮೆಡಿಸಿನ್ಸ್, ಈ ಡ್ರಗ್ಸ್ ಅಂತ ನಾವೇನು ಕರಿತೀವಿ, ಇಟ್ ಈಸ್ ಕಂಟ್ರೋಲ್ಡ್ ಬೈ 2 acts. 2 acts will control how this drugs has to be priced, how it has to be manufactured, how it has to be sold. ಇದನ್ನೆಲ್ಲ ಕರೆಕ್ಟಾಗಿ ಅನಲೈಸ್ ಮಾಡಿ ಅದನ್ನು ಪ್ರಾಪರ್ ಸೀಕ್ವೆನ್ಸಲ್ಲಿ ಇಟ್ಕೊಳೋದು 2 acts. One is Drugs and Cosmetics Act, another one is Essential Commodities Act. These are the 2 acts which make sure that medicines or the drugs are available to the citizens at a reasonable price without any side effects or basic harm to the health. Now what these non-scheduled drugs are is, these are drugs which are sold over the counter, just ನೀವು ಹೋಗಿ ಕೇಳ್ತಿದ್ದಂಗೆ ಕೊಡ್ತಾರೆ, and they are not under the review of the government also. Meaning the government will not decide what should be the price of the drugs. The manufacturer himself will decide that. ಏನಕ್ಕೆ? Because those drugs are considered not so efficient ಅನ್ನೋದಕ್ಕಿಂತ, ಈಗ ನೀವು ಯಾವುದಾದ್ರು ಒಂದು ಹೆಲ್ತ್ ಹಜಾರ್ಡ್ ಅಂತ ತಗೊಳ್ಳಿ, ಕ್ಯಾನ್ಸರ್ ರಿಲೇಟೆಡ್ ಡ್ರಗ್ಸ್ ಅಥವಾ ಡಯಾಬಿಟಿಸ್ ರಿಲೇಟೆಡ್ ಡ್ರಗ್ಸ್, ಈ ಥರ ಡ್ರಗ್ಸ್ ಏನಾದರೂ ನೀವು ಕನ್ಸ್ಯೂಮ್ ಮಾಡಬೇಕು ಅಂದರೆ ಫಿಕ್ಸ್ಡ್ ಡೋಸೇಜಲ್ಲಿ ಪ್ರಾಪರ್ ಮೆಡಿಕಲ್ ಆರ್ಡ್ರಲ್ಲಿ ಮಾತ್ರನೇ ಕನ್ಸ್ಯೂಮ್ ಮಾಡಬೇಕಾಗಿ ಬರುತ್ತೆ. ಸೊ ಗೌರ್ಮೆಂಟ್ ಹ್ಯಾಸ್ ಟು ಇಂಟರ್ವ್ಯೂನ್ ಟು ಮೇಕ್ ಶ್ಯೂರ್ ದಟ್ ಇಷ್ಟು ಜನ ಇದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಹೆಲ್ತ್ ಮೇಲೆ ತುಂಬ ಎಫೆಕ್ಟ್ ಇರ್ತಾರೋದ್ರಿಂದ ಗೌರ್ಮೆಂಟ್ ಹ್ಯಾಸ್ ಟು ಮೇಕ್ ಶ್ಯೂರ್ ದಟ್ ವಾಟ್ ಶುಡ್ ಬಿ ದ ಪ್ರೈಸ್ ಆಫ್ ಇಟ್. ಬಿಕಾಸ್ ಎವ್ರಿವನ್ ಎಲ್ಲರೂ ಬೈ ಮಾಡಬೇಕು ಅದನ್ನು ಅಂತ. ಎರಡನೇದು, ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅಂತಲೂ ಗೌರ್ಮೆಂಟ್ ಫಿಕ್ಸ್ ಮಾಡಬೇಕು, ಹೆಲ್ತ್ ಡಾಕ್ಟರ್ಸ್ಗೆ ಹೇಳಿ. ಬಟ್ ಈ ಥರ ಡ್ರಗ್ಸ್ನ ಗೌರ್ಮೆಂಟ್ ರಿವ್ಯೂಗೆಲ್ಲಡೆ ಬರಲ್ಲ. ಯಾಕಂದರೆ ಅದನ್ನು ನಾರ್ಮಲ್ ಆಗೇ ಮಾರ್ಬಿಡ್ತಾರೆ. ಪ್ರತಿ ಸತಿ ಗೌರ್ಮೆಂಟ್ ಬಂದು ಇದನ್ನು ಎಷ್ಟು ಮಾರಿದ್ರಿ, ಇದ್ರದ್ದು ಕೌಂಟ್ ತೊಗೊಳೋದು, ಇದ್ರದ್ದು ಪ್ರೈಸ್ ಫಿಕ್ಸ್ ಮಾಡೋದು ಕಷ್ಟ ಆಗ್ತಾ ಇದೆ. ಸೊ ಈ ಕಷ್ಟ ಏನಾಗ್ತಾ ಇದೆ, ಗೌರ್ಮೆಂಟ್ ನಾಟ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ಟು ದಿಸ್ ನಾನ್ ಶೆಡ್ಯೂಲ್ಡ್ ಡ್ರಗ್ಸ್, ಇಟ್ ಈಸ್ ಮೇನ್ಲಿ ಪ್ರಾಫಿಟಿಂಗ್ ದ ಮ್ಯಾನುಫ್ಯಾಕ್ಚರರ್ಸ್. ಈ ಡ್ರಗ್ಸ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೋ ಅವ್ರಿಗೆ ಮಾತ್ರ ಹೆಲ್ಪ್ ಮಾಡ್ತಾ ಇದ್ದು ಹೊರತು ಗೌರ್ಮೆಂಟ್ ಯಾವುದೇ ರೀತಿ ರೆವಿನ್ಯೂ ಜನರೇಟ್ ಮಾಡ್ತಾ ಇಲ್ಲ. ಇದು ಒಂದನೇ ಪ್ರಾಬ್ಲಮ್. ಸೆಕೆಂಡ್ ಒನ್, ಹೆಲ್ತ್. ಓವರ್ ದಿ ಕೌಂಟರ್ ಜಸ್ಟ್ ಸೆಲ್ ಮಾಡ್ತಾ ಇರೋದ್ರಿಂದ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಹ್ಯಾವ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್. ಸೊ ದೆರ್ ವಾಸ್ ಅ ಕಮಿಟಿ ಕಾಲ್ಡ್ ಆಸ್ ಕಮಿಟಿ ಆನ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಟು ರಿವ್ಯೂ. ನಾವು ಬೇಸಿಕ್ಲಿ ಯಾವುದಾದ್ರೂ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಲೋಕಸಭಾ ರಾಜ್ಯಸಭಾದಲ್ಲಿ ಮತ್ತೆ ಅದನ್ನ ಕಮಿಟಿ ಕಳಿಸ್ತಾರೆ ಅಂತ ಹೇಳಿದ್ವಲ್ವಾ. a parliamentary committee has told this usage of non-scheduled drugs, which has increased, ultimately led to the profiting of the manufacturers and loss of revenue to the government, plus health effects to the consumers. So that committee is asking the government to form an authorized body to regulate the pricing of the non-scheduled drugs and also take care of the health of the customers. That is why this non-scheduled drugs was in use. ಒಂದು ಸೀಕ್ವೆನ್ಸ್ ಅರ್ಥ ಆಯ್ತಾ, ವೈ ಇಟ್ ವಾಸ್ ಇನ್ ಯೂಸ್ ಅಂತ ಏನಾದರೂ? ಯು ಕ್ಯಾನ್ ರೈಟ್ ಇಟ್ ಡೌನ್, ವಿಲ್ ಟಾಕ್ ಮೋರ್ ಅಬೌಟ್. A report of Parliamentary Standing Committee, a report of Parliamentary Standing Committee on Chemicals and Fertilizers
on chemicals and fertilizers has warned that lack of regulation has warned that lack of regulation on non-scheduled drugs is enabling excessive profiteering they're making excess profit and thus profiteering and harming ordinary citizens Next point. It has urged the Department of Pharmaceuticals and NPPA, that is National Pharmaceutical Pricing Authority. This is that body which fixes what should be the price of the medicines. It has urged the Department of Pharmaceuticals and NPPA, National Pharmaceuticals Pricing Authority, to frame a new policy. Yes. Next we'll write something about non-scheduled drugs. What are those non-scheduled drugs ಅಂತ ನಿಮ್ಗೆ ಇವಾಗ ಸ್ಟೋರಿ ಲಿಂಕ್ ಆಗಿರಬೇಕು. Non-scheduled drugs are outside the control of the government, like normal medicines which are given without the prescription. ಒಂದು ಪಾರ್ಲಿಮೆಂಟರಿ ಕಮಿಟಿ ಫಾರ್ಮ್ ಮಾಡಿದ್ದಾರೆ ನಾನ್ ಶೆಡ್ಯೂಲ್ಡ್ ಡ್ರಗ್ಸ್ ಬಗ್ಗೆ ಮಾತಾಡೋದಕ್ಕೆ. ಸೊ ವಾಟ್ ದಿಸ್ ಪಾರ್ಲಿಮೆಂಟರಿ ಕಮಿಟಿ ಹ್ಯಾಸ್ ಫೌಂಡ್ ಔಟ್, ದಿಸ್ ನಾನ್ ಶೆಡ್ಯೂಲ್ಡ್ ಡ್ರಗ್ಸ್ which are increasing, which are outside the regulation of the government, is making profit for the manufacturers and harming the ordinary citizens. Why? Because it is not under the government's control, and the National Pharmaceutical Pricing Authority, which is supposed to fix the price of the medicines, is not fixing the price for this. So what this committee has told, ಇದೊಂದು ಪ್ರಾಬ್ಲಮ್ ಆಗಿದೆ. ಈಗ ಗವರ್ಮೆಂಟ್ ರೆವಿನ್ಯೂ ಲಾಸ್, ಎಕ್ಸೆಸ್ ಪ್ರಾಫಿಟ್ ಮಾಡ್ತಾ ಇದೆ, ಆರ್ಡಿನರಿ ಸಿಟಿಸನ್ಸ್ ಅಫೆಕ್ಟ್ ಮಾಡ್ತಾ ಇದೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಸ್ಯೂಟಿಕಲ್ಸ್ಗೆ ಮತ್ತು NPPAಗೆ ಎರಡಕ್ಕೂ ಒಂದು ಅರ್ಜೆಂಟ್ ಆಗಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಏನಾದರೂ ಡಿಸಿಷನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನಾವು ಯು ಗಾಟ್ ಇಟ್? ಎಸ್. Non-scheduled drugs are pharmaceutical products. Non-scheduled drugs are pharmaceutical products. That do not fall under any specific schedule of Drugs and Cosmetic Act. Does not fall under any schedule of the Drugs and Cosmetic Act, or the Drugs and Cosmetic Acts, or the National List of Essential Medicines, National List of Essential Medicines. Next point, non-scheduled drugs alle they are not subject to government price control. Not subject to government price control.
Next point. The manufacturers of these drugs, non-scheduled drugs, the manufacturer of these drugs is not required to take price approvals from NPPA for such drugs. Yes. Next, now what is the regulatory mechanism anta? Now they have asked to take the matters urgently. ಅವರ ಮತ್ತೆ ಅದರ ಡಿಸಿಷನ್ಸ್ ಅನ್ನು ತಗೊಂಡು ಏನು ರಿಪೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೋ ಆ ಬೇಸಿಸ್ ಮೇಲೆ ಹೌ ದ ನಾನ್ ಶೆಡ್ಯೂಲ್ಡ್ ಡ್ರಗ್ಸ್ ಆರ್ ಟ್ರೀಟೆಡ್. ವಿ ವಿಲ್ ರೀಡ್ ದಟ್ ಇನ್ ಕರೆಂಟ್ ಅಫೇರ್ಸ್, ಮತ್ತೆ ಓದ್ತೀವಿ. ಬಟ್ ನೌ ವಿ ಶುಡ್ ಸಿ ಸಮಥಿಂಗ್ ಅಬೌಟ್ ಲೈಕ್ ವಾಟ್ ಇಸ್ ದಿಸ್ NPPA, ವಾಟ್ ಇಸ್ ದಿಸ್ ಪ್ರೈಸ್ ಕಂಟ್ರೋಲ್, ಡ್ರಗ್ ಪ್ರೈಸ್ ಕಂಟ್ರೋಲ್ ಯಾವಾಗಿಂದ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕ್ವೆಶನ್ಸ್ ಬರ್ಬೋದು. ವಿಲ್ ಸ್ಟಡಿ ಸಮಥಿಂಗ್ ಅಬೌಟ್ ದಟ್ ಆಲ್ಸೋ. ನೆಕ್ಸ್ಟ್ ಸಬ್ ಹೆಡಿಂಗ್ ರೆಗ್ಯುಲೇಟರಿ ಮೆಕ್ಯಾನಿಸಮ್. First one is NPPA, National Pharmaceuticals Pricing Authority. No, I'll tell that. It is just an authority. This authority will fix the prices for the drugs. No, I was just telling you. And it is an independent authority. NPPA, it is an independent authority under DOP, that is Department of Pharmaceuticals. It is an independent authority under DOP, Department of Pharmaceuticals, for implementing and enforcing drugs price control order and enforcing drugs price control order. Drugs price control order. Next point, this drugs price control order, which was issued in 2013, it regulates, this drugs price control order issued in 2013, this regulates medicine prices, using the national list of essential medicines, national list of essential medicines as the basis for sealing essential medicines, as the basis for sealing price fixation for scheduled drugs. ಬೇಸಿಕ್ಲಿ ಆರ್ಡರ್ ಏನು ಅಂದರೆ ನ್ಯಾಷನಲ್ ಲಿಸ್ಟ್ ಆಫ್ ಎಸೆನ್ಷಿಯಲ್ ಕಮೋಡಿಟೀಸ್ ಅಂತ ಒಂದು ಲಿಸ್ಟ್ ಇರುತ್ತೆ, ಡ್ರಗ್ಸ್ದು ಲಿಸ್ಟು, ಯಾವುದೆಲ್ಲ ಡ್ರಗ್ಸ್ ಇದೆ, ಎಷ್ಟೆಲ್ಲ ಪ್ರೈಸಿಂಗ್ ಇದೆ ಅಂತ. ಆನ್ ದ ಬೇಸಿಸ್ ಆಫ್ ದಟ್ ಲಿಸ್ಟ್ ಒಂದು ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ ಯಾವುದಾದ್ರೂ ಒಂದು ಡ್ರಗ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಮಾರ್ಕೆಟಲ್ಲಿ ಆ ಲಿಸ್ಟಿನ ಬೇಸಿಸ್ ಮೇಲೇ ಯು ಹ್ಯಾವ್ ಟು ಫಿಕ್ಸ್ ಯುವರ್ ಪ್ರೈಸ್. ತುಂಬ ಜಾಸ್ತಿನೂ ಮಾಡಬಾರ್ದು, ತುಂಬ ಕಡಿಮೆನೂ ಮಾಡಬಾರ್ದು ಅಂತ. ದಟ್ ಇಸ್ ದಿಸ್ ರೆಗ್ಯುಲೇಷನ್ ಮೆಕ್ಯಾನಿಸಮ್. ಅನದರ್ ಪಾಯಿಂಟ್, ದಿಸ್ DPCO, the drugs price control order, DPCO is issued by government. DPCO is issued by government
under the Essential Commodities Act, under the Essential Commodities Act 1955. Essential Commodities Act 1955 to regulate the prices of essential medicines. Essential medicines. ಎಸ್ ಕ್ಲಿಯರ್ ಅಬೌಟ್ ನಾನ್ ಶೆಡ್ಯೂಲ್ಡ್ ಡ್ರಗ್ಸ್ ಅಷ್ಟೇ. ಇನ್ನು ಅದ್ರ ಮೇಲೆ ರಿಪೋರ್ಟ್ ಬರಬೇಕು. ಒಂದು ಕಮಿಟಿ ಹೇಳಿದೆ ಡಿ ಒ ಪಿ ಮತ್ತು ಎನ್ ಪಿ ಪಿ ಎಗೆ ನಾನ್ ಶೆಡ್ಯೂಲ್ಡ್ ಡ್ರಗ್ಸ್ ಬಗ್ಗೆ ಏನಾದರೂ ಒಂದು ಅರ್ಜೆಂಟಾಗಿ ಪಾಲಿಸಿ ತೊಗೊಂಡು ಬನ್ನಿ ಅಂತ. ಇವ್ರೇನು ಪಾಲಿಸಿ ತೊಗೊಂಡು ಬರ್ತಾರೆ ಅನ್ನೋದನ್ನ ಕರೆಂಟ್ ಅಫೇರ್ಸಲ್ಲಿ ಮತ್ತೆ ನೋಡಬೇಕು. ಎಸ್ ಕೇಳ್ಬೋದು ಮೇಡಮ್, ಯು ನೆವರ್ ನೋ. ಈಗ ಡೈರೆಕ್ಟಾಗಿ ನಿಮಗೆ ಎನ್ ಪಿ ಪಿ ಎ ಬಗ್ಗೆನೂ ಒಂದು ಕ್ವಶನ್ ಬರ್ಬೋದು. ಎನ್ ಪಿ ಪಿ ಎ ಕ್ವಶನ್ ಬಂದಾಗ ನಾನ್ ಶೆಡ್ಯೂಲ್ಡ್ ಡ್ರಗ್ಸ್ ಆರ್ ಆಲ್ಸೋ ಅಂಡರ್ ದಿ ಅಥಾರಿಟಿ ಆಫ್ ಎನ್ ಪಿ ಪಿ ಎ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಬಟ್ ನಾವೇನು ಅನ್ಕೊಳ್ತೀವಿ, ಇಫ್ ವಿ ನೋ ಪ್ರೈಸಿಂಗ್ ಅಥಾರಿಟಿ ಅಂದರೆ ಯಾವ ಡ್ರಗ್ಸ್ಗಾದರೂ ಪ್ರೈಸ್ ಇವರೇ ಅಲ್ವಾ ಫಿಕ್ಸ್ ಮಾಡೋದು ಅಂತ ಎಸ್ ಅಂದ್ಬಿಡ್ತೀವಿ. ಸ್ಟೇಟ್ಮೆಂಟ್ಸ್ ಅಲ್ಲಿ ತಪ್ಪಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಎನ್ ಪಿ ಪಿ ಎ ಫಿಕ್ಸಸ್ ದಿ ಪ್ರೈಸಸ್ ಆಫ್ ದಿ ಡ್ರಗ್ಸ್ ಅಂಡರ್ ದಿ ಪ್ರೈಸ್ ಕಂಟ್ರೋಲ್ ಆರ್ಡರ್ ಆಫ್ 2013. ಟ್ರೂ. ಈ ಡಿ ಪಿ ಸಿ ಒ ಕಮ್ಸ್ ಅಂಡರ್ ದಿ is established or has what do you call that, has acquired the powers from the Essential Commodities Act. True. Statements ಹೇಗೆ ಬೇಕಾದರೂ ಬರ್ಬೋದು. This is just for our understanding ಅಷ್ಟೇ. Next topic, Sanchar Sathi app. ಸಂಚಾರ್ ಸಾಥಿ ಆ್ಯಪ್. ಏನಿದು ಸಂಚಾರ್ ಸಾಥಿ ಆ್ಯಪ್? ಆ್ಯಪ್ ಇಸ್ ಸಮಥಿಂಗ್ ದಟ್ ಇಟ್ ಕ್ಯಾನ್ ಬಿ ಇನ್ಸ್ಟಾಲ್ಡ್. ಎಲ್ಲಿ ಇನ್ಸ್ಟಾಲ್ ಮಾಡ್ಕೊತೀರಾ? ಮೊಬೈಲ್ ಫೋನ್ಸಲ್ಲಿ. ಯಾರಾದರೂ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ? ಈ ಥರದ್ದು ಇದೆ ಅನ್ನೋದೇ ಗೊತ್ತಿಲ್ಲ ಸರ್, ಏನು ಇನ್ಸ್ಟಾಲ್ ಮಾಡ್ಕೊಳೋದು. Even I haven't installed. What is this app now? ಏನು ಇರ್ಬೋದು ಈ ಆ್ಯಪ್? ಸಂಚಾರ್ ಸಾಥಿ ಆ್ಯಪ್. ಗೂಗಲ್. ಓಕೆ. ಸಂಚಾರ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಆ್ಯಪ್ ಅಂತ ವಿ ಆರ್ ಗೆಟಿಂಗ್ ದಟ್. ಓಕೆ, something related to navigation, traveling, something like that. Okay. ಬೇರೆ ಏನಾದರೂ? ಆಟೋ ಬುಕ್ ಮಾಡ್ಕೊಳೋದಕ್ಕೆ. ಎಸ್, ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ಹೆಸರು ಅದೇ ಥರ ಇದೆ. ಇಫ್ ವಿ ಗೋ ಬೈ ದ ನೇಮ್ ಸಂಚಾರ ಅಂತ ಕನ್ನಡದಲ್ಲಿ ಕಾಲ್ ಇಟ್ ಆಸ್ ಟ್ರಾವೆಲಿಂಗ್ ಅಂತ. ಸಂಚಾರ ಸಾಥಿ ಅಂದರೆ ಫ್ರೆಂಡ್. ಫಾರ್ ಟ್ರಾವೆಲಿಂಗ್ ಸಮ್ಮನ್ ವಿಸ್ ಅ ಫ್ರೆಂಡ್ ಅಂತ. ಬಟ್ ವಿ ಗೋ ಬೈ ದಟ್ ನೇಮಿಂದ ಹೋದರೆ ಈ ಮೀನಿಂಗ್ ಬರುತ್ತೆ. ನಮ್ಮ ಆನ್ಸರಲ್ಲಿ ಸ್ಟೇಟ್ಮೆಂಟಲ್ಲಿ ಆ ಸ್ಟೇಟ್ಮೆಂಟ್ ನಾವು ಅನ್ಕೊಳ್ತಾ ಇರೋಂಥ ಸ್ಟೇಟ್ಮೆಂಟ್ ಪಕ್ಕ ಹಾಕಿರ್ತಾನೆ. ಸಮಥಿಂಗ್ ರಿಲೇಟೆಡ್ ಟು ನ್ಯಾವಿಗೇಷನ್ ಆರ್ ರೀಜನಲ್ ಕನೆಕ್ಟಿವಿಟಿ ಈ ಥರ ಮಾಡಿರ್ತಾನೆ. ವಿಲ್ ಗೋ ದೇರ್. ಬಟ್ ದಿಸ್ ಆ್ಯಪ್ ಆರ್ ದಿಸ್ ಇನಿಷಿಯೇಟಿವ್ ವಾಸ್ ಇಂಟ್ರೊಡ್ಯೂಸ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಟು ಮೇಕ್ ಶ್ಯೂರ್ ದಟ್ ಇಫ್ ಯು ಇನ್ಸ್ಟಾಲ್ ದಿಸ್ ಆ್ಯಪ್ ಇನ್ ಯುವರ್ ಫೋನ್, ನಿಮ್ಮ ಫೋನು ನಿಜವಾಗ್ಲೂ ಪ್ರಾಪರಾಗೇ ಬಂದಿದೆಯಾ, IMEI ನಂಬರ್ ಕರೆಕ್ಟಾಗಿದೆಯಾ, ನಿಮ್ಮ ಫೋನ್ಗೆ ಬಂದಿರೋಂಥ IMEI ನಂಬರ್ ಕರೆಕ್ಟೇನಾ, ಅಥವಾ ಆ ಫೋನಿನ ಬೇಸಿಕ್ ಪ್ರಾಡಕ್ಟ್ಸನ್ನು ತೆಗೆದು ಬೇರೆ ಏನಾದರೂ ಮ್ಯಾನಿಪುಲೇಟ್ ಮಾಡಿದಾರಾ, ನಿಮಗೆ ಡಿಫೆಕ್ಟಿವ್ ಪ್ರಾಡಕ್ಟ್ ಬಂದಿದೆಯಾ, ನೀವು ಯಾರ ಜೊತೆ ಏನಾದರೂ ಮಾತಾಡಬೇಕಾದ್ರೆ ಆ ಕಮ್ಯುನಿಕೇಷನ್ ಏನಾದರೂ ಟ್ಯಾಪ್ ಆಗ್ತಾ ಇದೆಯಾ, ಮಿಸ್ಕಮ್ಯುನಿಕೇಷನ್ ಆಗ್ತಾ ಇದೆಯಾ, ಸೈಬರ್ ಫ್ರಾಡ್ಸ್ಗೆ ಏನಾದರೂ ಲೀಡ್ ಮಾಡ್ತಾ ಇದ್ದಾರಾ. ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ರೆಕಗ್ನೈಸ್ಡ್ ಬೈ ಇನ್ಸ್ಟಾಲಿಂಗ್ ದಿಸ್ ಆ್ಯಪ್. I'm not sure about that, sir.
ಪ್ಲೇಸ್ಟೋರಲ್ಲಿ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಆ್ಯಪಲ್ ಆ್ಯಂಡ್ರಾಯ್ಡಲ್ಲಿ ಮಾತ್ರ ಅವೈಲಬಲ್ ಇದೆ. ಇದೆಯಾ? ಓಕೆ, ಇನ್ಬಿಲ್ಟ್ ಆಗಿ ಬಂದ್ಬಿಟ್ಟಿತ್ತು ಆ್ಯಪ್ ಅಂತ ಹೇಳ್ತಾ ಇದ್ದೀರಾ? ಓಕೆ ಓಕೆ ಓಕೆ. ಬಟ್ ಐ ಹ್ಯಾವನ್ ಸೀನ್ ದಟ್ ಆ್ಯಪ್ ಫ್ರಾಂಕ್ಲಿ. ನಾನು ನೋಡಿಲ್ಲ. ಜಸ್ಟ್ ಕರೆಂಟ್ ಅಫೇರ್ಸಲ್ಲಿ ಗೊತ್ತಿರೋ ದಿಸ್ ಇಸ್ ಅನ್ ಆ್ಯಪ್ ವಿಚ್ ಯು ಇನ್ಸ್ಟಾಲ್ ಟು ರೆಕಗ್ನೈಸ್ ಇಫ್ ಯುವರ್ ಫೋನ್ ಇಸ್ ಅಥೆಂಟಿಕೇಟೆಡ್ ಆರ್ ನಾಟ್ ಅನ್ನೋ ಕಾರಣಕ್ಕೆ. ಈ ಆ್ಯಪ್ ಎಗೇನ್ ಏನಕ್ಕೆ ವಾಸ್ ಇನ್ ನ್ಯೂಸ್ ಅಂದರೆ ಎಗೇನ್ ಪ್ರೈವಸಿ ಇಶ್ಯೂ. ಈಗ ನೀವು ಯಾವುದಾದ್ರೂ ಆ್ಯಪನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂದರೆ ಎಗೇನ್ ಯು ಹ್ಯಾವ್ ಟು ಗಿವ್ ಸಮ್ ಕೈಂಡ್ ಆಫ್ ಬೇಸಿಕ್ ಇನ್ಫಾರ್ಮೇಷನ್ ಅಟ್ ಲೀಸ್ಟ್. ಸೊ ಬೇಸಿಕ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ದೇರ್ ವಾಸ್ ಅ ಗ್ಲಿಚ್ ಅಗೇನ್. ಪೀಪಲ್ ವೇರ್ ನಾಟ್ ರೆಡಿ ವಿತ್ ದಟ್. ಎಲ್ಲ ಕಡೆ ಕೊಟ್ಬಿಡ್ತಾರೆ, ಬಟ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿರೋಂಥ ಆ್ಯಪ್ ಮೇಲೆ ಕೊಡೋದಕ್ಕೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಸೊ ಗೌರ್ಮೆಂಟ್ ಏನು ಹೇಳಿದೆ, ಈ ಆ್ಯಪನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಾಗ ನೀವು ಪ್ರಾಪರಾಗಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು ಅಂತ ಮ್ಯಾಂಡೇಟ್ ತೊಗೊಂಡು ಬರೋಕ್ಕೆ ಪ್ಲಾನ್ ಮಾಡಿದ್ರು. ಆಫ್ಟರ್ ದ ಟೈಮ್ ವಾಟ್ ದ ಗೌರ್ಮೆಂಟ್ ಹ್ಯಾಸ್ ಟೋಲ್ಡ್, ಅದನ್ನು ಇಟ್ಕೊಳ್ಬೇಕೋ ಅದನ್ನು ಡೌನ್ಲೋಡ್ ಮಾಡಿ ಯು ಹ್ಯಾವ್ ಟು ಯೂಸ್ ಇಟ್ ಆರ್ ನಾಟ್, ಇಟ್ ಇಸ್ ಲೆಫ್ಟ್ ಟು ದಿ ವಾಲಂಟರಿ ಡಿಸಿಷನ್ ಆಫ್ ದಿ ಕಸ್ಟಮರ್ಸ್. ವಿ ಆರ್ ನಾಟ್ ಗೋಯಿಂಗ್ ಟು ಫೋರ್ಸ್ ದೆಮ್ ಅಂತ ಹೇಳಿಬಿಟ್ಟಿದೆ. This is the order given by the central government stating from now on if the customers want, let them download it, we will not make it a mandatory. Voluntary ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡಿರೋದೇ ಮಾಡ್ಕೊಳ್ಳಿ, ಬಟ್ ನಾವು ಅದನ್ನು ಫೋರ್ಸ್ ಮಾಡಲ್ಲ ಅಂತ ಅಷ್ಟೇ. ಬಟ್ ಬೇಸಿಕ್ಲಿ ಆ್ಯಪ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಟು ಚೆಕ್ ದ ಅಥೆಂಟಿಕೇಶನ್, ಸೈಬರ್ ಫ್ರಾಡ್ಸ್ ಕಡಿಮೆ ಆಗಬೇಕು. ನಿಮ್ಮ ಫೋನ್ ಕರೆಕ್ಟಾಗಿ ಒಂದೊಂದ್ಸತಿ ಮಿಸ್ಕನೆಕ್ಷನ್ ಎಲ್ಲ ಆಗಿಬಿಡುತ್ತೆ. ನೀವು ಫ್ರಾಡಿಲೆಂಟಾಗಿ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಫೋನನ್ನು, ಈ ಥರದನ್ನೆಲ್ಲ ಅಲರ್ಟ್ ಮೆಸೇಜಸ್ ಕಳಿಸೋದಕ್ಕೆ ದಿಸ್ ಆ್ಯಪ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. I haven't seen that app. You can write it down. First app ಬಗ್ಗೆ, it is a citizen protection tool. This app, it is a citizen protection tool developed by Department of Telecommunication to verify Department of Telecommunication to verify handset IMEI number, to verify handset IMEI number. If I'm not wrong, ನೀವು ಮೊಬೈಲಲ್ಲಿ ನಾರ್ಮಲ್ #12 ಸಮ್ ನಂಬರ್ ಹೊಡೆದ್ರೂ IMEI ನಂಬರ್ ಬಂದ್ಬಿಡುತ್ತೆ. ಅದಕ್ಕೊಂದು ಆ್ಯಪ್ ಇದೆ ಈಗ. ಟು ವೆರಿಫೈ ಹ್ಯಾಂಡ್ಸೆಟ್ IMEI ನಂಬರ್, ರಿಪೋರ್ಟ್ ಫ್ರಾಡಿಲೆಂಟ್ ಕಮ್ಯುನಿಕೇಷನ್ಸ್, and manage mobile identities securely. And manage mobile identities securely. And manage mobile identities securely. ನೆಕ್ಸ್ಟ್ ದ ಸಂಚಾರ್ ಸಾಥಿ ಇನಿಷಿಯೇಟಿವ್. ಈ ಆ್ಯಪ್ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಏನಕ್ಕೆ ಇನಿಷಿಯೇಟ್ ಮಾಡೋದು? ಸಂಚಾರ್ ಸಾಥಿ ಇನಿಷಿಯೇಟಿವ್. It is a comprehensive telecom security program. Created to curb misuse of telecom resources, prevent cyber fraud,
and strengthen national telecom cyber security. Telecom cyber security. Whatever you introduce for cyber fraud ಆಗೋದನ್ನ ತಡೆಯೋದು ತುಂಬ ಕಷ್ಟ ಇದೆ. You never know how that thing will enter your phone also. Once it enters your phone, it will handle your phone. ಯಾವುದೋ ಸೈಬರ್ ಫ್ರಾಡ್ ಕೇಸಸ್ ಕೇಳಿದ್ದೀರಾ? ಮೂವೀಸ್, ವಿಚ್ ಮೂವಿ ಮೇಡಮ್? ಹ್ಯಾಕ್ ಆಗಿತ್ತಾ? ಹೇಗೆ? ಬರೀ ಆ್ಯಪ್ ಅಷ್ಟೇ ಅಲ್ಲ, ನಿಮ್ಮ ಕಂಪ್ಲೀಟ್ ಫೋನ್ ಹ್ಯಾಕ್ ಆಗಿಬಿಡುತ್ತೆ. ನೀವು ಮಾತಾಡೋ ವಾಯ್ಸ್ ರೆಕಾರ್ಡ್ ಆಗುತ್ತೆ, ನಿಮ್ಮ ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಆಟೋಮೆಟಿಕ್ಕಾಗಿ ಆನ್ ಆಗಿ ರೆಕಾರ್ಡ್ ಆಗಿ ಅವ್ರಿಗೆ ಕಳಿಸ್ತಾ ಇರುತ್ತೆ. A lot of cases, even some thousands, lakhs worth, crores of money has been taken. Last time ಅನ್ನೋದಕ್ಕಿಂತ ಬಿಗ್ಗೆಸ್ಟ್ ಮನಿ ಹೈಸ್ಟ್ ಇನ್ ದ ಬ್ಯಾಂಕಿಂಗ್ ಸೆಕ್ಟರ್ ತೊಗೊಂಡ್ರೆ ನೀವು ಶುಡ್ ಗೋ ದೇರ್. ಲಾಸ್ಟ್ ವೀಸಾ ಬ್ಯಾಂಕ್ ಅಂತ ಒಂದು ವೀಸಾ ಕಾರ್ಡ್ ಬರೋದಲ್ವಾ, ಅದರದ್ದು ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಒಂದು ಸತಿ ದೇ ಹ್ಯಾಡ್ ಸೆಂಟ್ ಅ ಮಾಲ್ವೇರ್ ಆ್ಯಂಡ್ ಜಸ್ಟ್ ಡ್ರೂ ಸಮ್ 90,000 crores ಆಫ್ ಮನಿ ಫ್ರಮ್ ನಾಟ್ ರಾಂಗ್. ಏನು ಮಾಡಿದ್ರು, ಇಟ್ಸ್ ಅ ಲಾಂಗ್ ಸ್ಟೋರಿ ಅಗೇನ್. ಈಗ ATM ಮಿಷಿನಲ್ಲಿ ನೀವು ದುಡ್ಡು ಹೇಗೆ ಡ್ರಾ ಮಾಡ್ತೀರಾ? ಕಾರ್ಡ್ ತೊಗೊಂಡು ಹೋಗ್ತೀರಾ, ATM ಮಿಷಿನ್ಗೆ ಇಡ್ತೀರಾ, ಕಾರ್ಡ್ ರೀಡ್ ಆಗುತ್ತೆ. ಆ ಮಿಷಿನ್ ಏನು ಮಾಡುತ್ತೆ, ಅದು ನಿಮ್ಮದೇ ಅದರದ್ದೇ. ಈಗ ನೀವು ಕೆನರಾ ಬ್ಯಾಂಕ್ ಅಂತ ತೊಗೊಳ್ಳಿ, ನೀವು ಕೆನರಾ ಬ್ಯಾಂಕ್ ಕಾರ್ಡ್ ಮಿಷಿನ್ ಹತ್ರಕ್ಕೆ ಹೋಗಿ ಕಾರ್ಡ್ ಹಾಕಿದ್ರೆ ಮಿಷಿನ್ ಫಸ್ಟ್ ವೆರಿಫೈ ಮಾಡುತ್ತೆ ಇದು ನನ್ನ ಬ್ಯಾಂಕ್ ಕಾರ್ಡೇನಾ ಅಂತ. ಓಕೆ, ನನ್ನ ಬ್ಯಾಂಕ್ ಕಾರ್ಡೇ ಅಂತ ಗೊತ್ತಾದ ಮೇಲೆ 3 ವೆರಿಫೈ ಮಾಡುತ್ತೆ. ಪಿನ್ ನಂಬರ್ ಕರೆಕ್ಟಾಗಿದೆಯಾ, ಅಕೌಂಟಲ್ಲಿ ಬ್ಯಾಲೆನ್ಸ್ ಇದೆಯಾ, ಇವರು ಒಂದು ದಿನಕ್ಕೆ ಇಷ್ಟೇ ಡ್ರಾ ಮಾಡಬೇಕು ಅಂತ ಲಿಮಿಟ್ ಇರುತ್ತೆ, ಅವ್ರು ಅಷ್ಟೇ ಡ್ರಾ ಮಾಡಿದಾರಾ, ಈ 3 ಚೆಕ್ ಮಾಡಿ ನೆಕ್ಸ್ಟ್ ಆ ಬ್ಯಾಂಕಿಂಗ್ ಸರ್ವರ್ ಕಳಿಸುತ್ತೆ. ಇವನ ಹತ್ರ ಕಾಸಿದೆ, ಇವನು ಕಾರ್ಡ್ ಮಿಷಿನಲ್ಲಿ ಇಟ್ಟಿದ್ದಾನೆ, ಇವನು ಕಾಸು ಬೇಕು, ಕಾಸು ಕೊಡಿ ಅಂತ. ಸೊ ATM ಮಿಷಿನಿಂದ ಡ್ರಾ ಮಾಡ್ಕೊಂಡು ಬರ್ತೀರಾ. ಈಗ ನೀವು ನಿಮ್ಮ ಹತ್ರ ಒಂದು X ಬ್ಯಾಂಕ್ ಕಾರ್ಡ್ ಇದೆ, ಬಟ್ ಯು ಗೋ ಟು Y ಬ್ಯಾಂಕ್ ತೊಗೊಂಡು ಹೋದರೆ ಆ ಮಿಷಿನ್ಗೆ ಇಟ್ಟರೆ ಆ ಮಿಷಿನು ಫಸ್ಟ್ ಏನು ಚೆಕ್ ಮಾಡುತ್ತೆ, ಇದು ನನ್ನ ಬ್ಯಾಂಕ್ ಕಾರ್ಡ್ ಅಂತ ಚೆಕ್ ಮಾಡುತ್ತೆ, ಅಲ್ಲ. ಸೊ ಅದನ್ನೆಲ್ಲ ಕಳಿಸುತ್ತೆ ಆ ಮೆಸೇಜನ್ನು? NPCI ಕಳಿಸುತ್ತೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನಾವೀಗ UPI ಇದೆಲ್ಲ ಏನು ಯೂಸ್ ಮಾಡ್ತೀವಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ, ಇದಕ್ಕೆ NPCI ಕಳಿಸುತ್ತೆ. NPCI ಆ ಬ್ಯಾಂಕ್ ಸರ್ವರ್ ಕಳಿಸುತ್ತೆ X ಬ್ಯಾಂಕ್ ಸರ್ವರ್ಗೆ. ಮತ್ತೆ ಆ X ಬ್ಯಾಂಕ್ ಸರ್ವರ್ ಹತ್ರಕ್ಕೆ ಹೋದರೆ ಮತ್ತೆ ಮೂರು ಅಥೆಂಟಿಕೇಶನ್, ಪಿನ್ ಕರೆಕ್ಟಾಗಿದೆಯಾ, ಅಕೌಂಟಲ್ಲಿ ಬ್ಯಾಲೆನ್ಸ್ ಇದೆಯಾ, ಓವರ್ ವಿಡ್ರಾ ಲಿಮಿಟಲ್ಲಿ ಡ್ರಾ ದಾಟಿಲ್ವಾ, ಈ 3 ಕನ್ಫರ್ಮ್ ಮಾಡಿಕೊಂಡು ಆ ಬ್ಯಾಂಕ್ ಸರ್ವರಿಂದ ಇದಕ್ಕೊಂದು ಮೆಸೇಜ್ ಕಳಿಸಿ, ಈ ಬ್ಯಾಂಕ್ ಹತ್ರ ನೀವು ದುಡ್ಡು ತೊಗೊಳ್ತೀರಾ, ದಟ್ ಬ್ಯಾಂಕ್ ಹ್ಯಾಸ್ ಟು ಪೇ ದಿಸ್ ಬ್ಯಾಂಕ್ ಆಫ್ಟರ್ ಸಮ್ ಟೈಮ್. ವಾಟ್ ಡಿಡ್ ದಿಸ್ ಫ್ರಾಡುಲೆಂಟ್ಸ್ ಹ್ಯಾಡ್ ಡನ್? ಆ ಬ್ಯಾಂಕಿಂಗ್ ಸರ್ವರ್ನ ಕಾಂಪ್ರಮೈಸ್ ಮಾಡಿಬಿಟ್ಟಿದ್ದಾರೆ. ನೀವು ಕಾರ್ಡ್ ಹಾಕಿದ್ಮೇಲೆ ಆ ಬ್ಯಾಂಕ್ ಸರ್ವರ್ಗೆ ಮೆಸೇಜ್ ಹೋಗ್ಬೇಕಾಗಿತ್ತಲ್ವಾ, ಆ ಬ್ಯಾಂಕಿಗೆ ಮೆಸೇಜ್ ಹೋಗ್ತಾ ಇಲ್ಲ, ಬಟ್ ಇವ್ರು ಡ್ರಾ ಮಾಡ್ತಾನೇ ಇದ್ದಾರೆ. ಇವರು ಡ್ರಾ ಮಾಡೋದಕ್ಕೆ ಕಾರ್ಡ್ ಎಲ್ಲಿಂದ ಸಿಕ್ತು ಅಂದರೆ, ಆ ಕಾರ್ಡನ್ನು ಮ್ಯಾನುಫ್ಯಾಕ್ಚರರ್ ಮಾಡೋದು ಬ್ಯಾಂಕರ್ ಅಲ್ಲ, ಅದು ಹೊರಗಡೆ ಎಲ್ಲೋ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಆ ಕಾರ್ಡ್ಗೆ ಒಂದು 16 ಡಿಜಿಟ್ ನಂಬರ್ ಏನು ಬರುತ್ತೆ ನಿಮ್ಮದು ATM ಕಾರ್ಡ್ ಮೇಲೆ, ಅದು ಯುನೀಕ್ ನಂಬರ್ ಅಲ್ವಾ, ಯಾವ ಕಾರ್ಡ್ಗೂ ಇರಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಫಸ್ಟ್ 6 ಡಿಜಿಟ್ ಏನಿದೆ ಅದನ್ನು ನಾವು ಬಿನ್ ನಂಬರ್ ಅಂತ ಕರಿತೀವಿ. ಪ್ರತಿಯೊಂದು ಬ್ಯಾಂಕ್ಗೂ ಅದರದೇ ಆದಂಥ ಒಂದು ಬಿನ್ ನಂಬರ್ ಜನರೇಟ್ ಆಗುತ್ತೆ. ಫಾರ್ ಕೆನರಾ ಬ್ಯಾಂಕ್ ಯು ಮೈಟ್ ಹ್ಯಾವ್ ಅ ಡಿಫರೆಂಟ್ ಬಿನ್ ನಂಬರ್, ದ ಫಸ್ಟ್ 6 ಡಿಜಿಟ್. ಪಂಜಾಬ್ ಬ್ಯಾಂಕ್ಗೆ ಡಿಫರೆಂಟ್ ಡಿಜಿಟ್ಸ್ ಇರ್ಬೋದು. ಸೊ ಆ ಬ್ಯಾಂಕಿನ ಕಾರ್ಡ್ ಆಗಿದ್ರೆ ದ ಫಸ್ಟ್ 6 ನಂಬರ್ಸ್ ವಿಲ್ ಬಿ ಆಲ್ಮೋಸ್ಟ್ ಇಟ್ ವಿಲ್ ಬಿ ಸಿಮಿಲರ್. ಆ ಬಿನ್ ನಂಬರ್ನ ಇಟ್ಕೊಂಡು ದ ಫ್ರಾಡುಲೆಂಟ್ಸ್ ಹ್ಯಾಡ್ ಜನರೇಟೆಡ್ ಅ ಲಾರ್ಜ್ ನಂಬರ್ ಆಫ್ ನಂಬರ್ಸ್. ಓಪನ್ ಸೋರ್ಸಲ್ಲಿ ಜನರೇಟ್ ಮಾಡಿಬಿಡ್ಬೋದು ನೀವು ಆ ಕಾರ್ಡ್ ನಂಬರ್ಸ್ನ, ಅದೇನು ಸೆಕ್ಯೂರಿಟಿ ಗೌರ್ಮೆಂಟ್ ಎಲ್ಲ ರೆಡಿ ಮಾಡಲ್ಲ. ಆ ಕಾರ್ಡ್ಸ್ನ ರೆಡಿ ಮಾಡಿ ಒಂದು ನಾರ್ಮಲ್ ಬಿನ್ ನಂಬರ್ ಬರುತ್ತೆ,
ನಾರ್ಮಲಿ ನನಗೊಂದು 16 ನಂಬರ್ಸ್ ಬೇಕು, ಕಾರ್ಡ್ ಬೇಕು ಅಂತ ಓಪನ್ ಸೋರ್ಸಲ್ಲಿ ಜನರೇಟ್ ಮಾಡಿ ಕಾರ್ಡ್ಸ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಈ ಬ್ಯಾಂಕರ್ ಸರ್ವರ್ನ ಕಾಂಪ್ರಮೈಸ್ ಮಾಡಿ ಕಾರ್ಡನ್ನ ತೊಗೊಂಡೋಗಿ ಫಾರಿನಲ್ಲಿ, ಇಂಡಿಯಾದಲ್ಲಿ ಎಲ್ಲ ಕಡೆ ಇಟ್ಟು ದೇ ಹ್ಯಾವ್ ಡ್ರೂ ಸೋ ಮಚ್ ಆಫ್ ಮನಿ. ಸೊ ಒಂದು ಮ್ಯಾಲ್ವೇರ್ ಕ್ಯಾನ್ ಹ್ಯಾಂಪರ್ ಟು ದಟ್ ಎಕ್ಸ್ಟೆಂಟ್. ಐ ಜಸ್ಟ್ ಮೇಡ್ ದಿಸ್ ಸ್ಟೋರಿ ವೆರಿ ಶಾರ್ಟ್ ಒನ್, ಅದನ್ನ ತುಂಬ ದೊಡ್ಡ ಸ್ಟೋರಿ ಇದೆ. ಈಗ ನೀವು ಇದನ್ನು ತೊಗೊಂಡ್ರು ಫ್ರಮ್ ಯುವರ್ ಫೋನ್, ಇಫ್ ಯು ಟೇಕ್, ಇಫ್ ಯು ಜಸ್ಟ್ ಕ್ಲಿಕ್ ದಟ್, ಅದು APK ಲಿಂಕ್ ಅಂತ ಸಮ್ ಬಿ ಅಡ್ರೆಸ್ ದ್ಯಾಟ್, ಅದನ್ನು ಓಪನ್ ಮಾಡಿದ್ರೆ ಒನ್ ಥಿಂಗ್, ಯುವರ್ ಕಂಪ್ಲೀಟ್ ಫೋನ್ ವಿಲ್ ಬಿ ಕಾಂಪ್ರಮೈಸ್, ಯುವರ್ ಮೆಸೇಜ್ ವಿಲ್ ಬಿ ಕಾಂಪ್ರಮೈಸ್, ಯುವರ್ ಡೇಟಾ ವಿಲ್ ಬಿ ಎನ್ಕ್ರಿಪ್ಟೆಡ್, ಮತ್ತು ನೀವು ಅದನ್ನು ಡೀಕ್ರಿಪ್ಟ್ ಮಾಡ್ಕೊಳ್ಬೇಕಂದ್ರೆ ಮತ್ತೆ ಅದು ಕಷ್ಟದ ಕೆಲಸ. ಸೊ ಆ ಥರದ್ದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಿರೋಂಥ ಆ್ಯಪ್ ಇದು. ಇಷ್ಟೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು ಒಬ್ಬರು DGP ಸೈಬರ್ ಫ್ರಾಡಕ್ಟ್, ಅವರು he had become a victim for the cyber fraud. Somewhere around lakhs he had lost. Why people are losing money ಅಂತ ಚೆಕ್ ಮಾಡಿದ್ರೆ it is because of two reasons. ಒಂದು, people are not aware of what is happening in the market. ಎರಡನೇದು, greed of humans. They will tell that ಇದು ಮಾಡಬಾರ್ದು ಅಂತ ನಮಗೆ ಗೊತ್ತಿರುತ್ತೆ, ಬಟ್ ಒಂದೊಂದ್ಸತಿ ಏನಾಗುತ್ತೆ, ಒಂದು ಲಿಂಕ್ ಕಳಿಸ್ತಾರೆ, ಅದು ನೀಟಾಗಿ ಒಂದು ಟೆಲಿಗ್ರಾಮ್ ಪೇಜ್ಗೆ ಓಪನ್ ಆಗುತ್ತೆ, ಅಲ್ಲಿ ನೀವು ಚೆಕ್ ಮಾಡಿದ್ರೆ ಒಂದು 200 ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಐ ಇನ್ವೆಸ್ಟೆಡ್ 200, ಐ ಗಾಟ್ 300 ಎಕ್ಸ್ಟ್ರಾ ಆನ್ ದ್ಯಾಟ್ ಅಂತ. ಅದರಲ್ಲಿ ಅವ್ರದೇ ಗ್ರೂಪಿನ ಮೆಸೇಜಸ್ ಅದಲ್ಲ, ಅದನ್ನ ನೋಡ್ಬಿಟ್ಟು ದೇ ಪುಟ್ ಇನ್ ಮನಿ ಆ್ಯಂಡ್ ಇಟ್ ವಿಲ್ ಗೋ. ಅದನ್ನು ಮತ್ತೆ ರಿಜಿಸ್ಟರ್ ಮಾಡಬೇಕಾದ್ರೆ ದೇ ಜಸ್ಟ್ ಗಿವ್ ದಿಸ್ ಕಂಪ್ಲೇಂಟ್, ಏನು ಬರಲ್ಲ. ಸೈಬರ್ ಫ್ರಾಡಲ್ಲಿ ದುಡ್ಡು ಕಲ್ತ್ಕೊಂಡ್ರೆ ಮತ್ತೆ ಬರೋದು 90% ಇಲ್ಲ. ಸೊ ನಿಮ್ಮ ಫೋನಲ್ಲಿ ಯಾವುದೇ ಲಿಂಕ್ ಬಂದ್ರೂ ಯೂಶಲಿ ಒಂದು ಆ್ಯಪನ್ನ ಡೌನ್ಲೋಡ್ ಮಾಡ್ತೀರಾ ಅಂದರೆ ಯು ನೀಡ್ ಟು ಡೌನ್ಲೋಡ್ ಇಟ್ ಫ್ರಮ್ ದ ಆ್ಯಪ್ ಸ್ಟೋರ್ ಇಟ್ ಸೆಲ್ಫ್. ನೀವೇನಾದರೂ ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗಿ ಅದು ಆ್ಯಪ್ ಸ್ಟೋರಿಗೆ ಕರ್ಕೊಂಡು ಹೋಗ್ದಿರಾ ನಿಮ್ಮನ್ನು ಬೇರೆ ಯಾವುದಾದ್ರೂ ವೆಬ್ ಪೇಜಿಗೆ ಕರ್ಕೊಂಡು ಹೋಯ್ತು ಅಂದರೆ ದಟ್ ಇಸ್ ಅ ಫ್ರಾಡಿಲೆಂಟ್ ಆ್ಯಪ್ ಅಂತ ಮತ್ತೆ ಅಷ್ಟೇ. ಆಲ್ ದಿಸ್ ಥಿಂಗ್ಸ್ ಇಫ್ ಯು ಶುಡ್ ಬಿ ಕೇರ್ಫುಲ್, ಯು ಶುಡ್ ಇನ್ಫಾರ್ಮ್ ಟು ಯುವರ್ ಸರೌಂಡಿಂಗ್ಸ್ ಆಲ್ಸೋ. 50,000 ಏನು ಬಂದಿಲ್ಲ, ಹೇಗೆ ಕಳ್ಕೊಂಡ್ರು? ಒಂದು OTP ಹೇಳಿರಬೇಕು, ಇಲ್ಲ ಅಂದರೆ ಬೇರೆ ಏನಾದರೂ ಡೇಟಾ ಎಕ್ಸ್ಟ್ರಾ ಎಂಟ್ರಿ ಆಗಿರಬೇಕು. ಇಲ್ಲಾಂದರೆ ಅದು ಕಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಳ್ಕೊಳೋದು ಹೇಗೆ ಅಂದರೆ, ಒಂದು ಮೊಬೈಲಲ್ಲಿ ಈ ಥರ ನಾವು ಕಳ್ಕೊಳ್ತೀವಿ ದುಡ್ಡನ್ನು. ಒಂದು, ನಾವೇನಾದರೂ ಒಂದು ಲಿಂಕನ್ನು ಓಪನ್ ಮಾಡಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಪೇಜಸ್ ಓಪನ್ ಆಗ್ತಾ ಇರುತ್ತೆ, ಅದನ್ನು ಓಪನ್ ಮಾಡಿದ್ರೆ ಮಜಾ ಬರ್ತಾರೆ, ಚೆನ್ನಾಗಿರುತ್ತೆ, ಏನಿದು ಅಂತ ಓಪನ್ ಮಾಡಿದ್ರೆ ಹೋಯ್ತು. ಇನ್ನೊಂದು, ಅವ್ರು ಫೋನ್ ಮಾಡಿ ಕೇಳಿದಾಗ ನಾವೇನಾದರೂ ನಮ್ಗೆ ಬಂದಿರೋದು ಮೆಸೇಜ್ ಜನರೇಟ್ ಮಾಡಿದ್ರು ಹೋಗುತ್ತೆ. ಇನ್ನೊಂದು, ಕಾರ್ಡ್ ರೂಪದಲ್ಲಿ ನಾವು ಕಳ್ಕೊಂಡು ಬಿಡ್ತೀವಿ. ATM ಕಾರ್ಡ್ ನಾವೇನು ಕರಿತೀವಿ. ಇಫ್ ದಿಸ್ ಇಸ್ ಯರ್ ATM ಕಾರ್ಡ್, ಫಸ್ಟ್ ಇಲ್ಲಿ ನಿಮಗೆ ಒಂದು ಸ್ಟ್ರಿಪ್ ಬರೋದು, ಮ್ಯಾಗ್ನೆಟಿಕ್ ಇಂಕ್ ರೀಡರ್ ಅಂತ. ಅದರಲ್ಲಿ ನಿಮ್ಮ ಕಾರ್ಡಿನ ಎಲ್ಲ ಇನ್ಫಾರ್ಮೇಷನ್ ಇರೋದು. ಆ ಕಾರ್ಡ್ಗೆ ಒಂದು ಸ್ಕ್ರ್ಯಾಮರ್ ಆರ್ ಸ್ಕಿಮ್ಮರ್ ಇಸ್ ದ ಮಿಷಿನ್, ಐ ಗೆಸ್ ದಟ್ ಇಸ್ ದ ಮಿಷಿನ್. ನೀವು ATM ಕಾರ್ಡ್ ಹೇಗೆ ಸ್ವೈಪ್ ಮಾಡ್ತೀರೋ ಅದು ಆ ಥರದೊಂದು ಮಿಷಿನ್ ಅದು. ಆ ಕಾರ್ಡ್ ಏನಾದರೂ ಆ ಮಿಷಿನಲ್ಲಿ ಇಟ್ಟರೆ ಆ ಕಾರ್ಡಲ್ಲಿರೋ ಎಲ್ಲ ಡೇಟಾ ಮಿಷಿನಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಎಷ್ಟು ದುಡ್ಡಿದೆ, ಏನಿದೆ, ಎಲ್ಲ ಡೇಟಾ ಕಾರ್ಡಲ್ಲಿ ಸ್ಕಿಮ್ಮರಲ್ಲಿ ಸ್ಟೋರ್ ಆಗುತ್ತೆ. ನೀವು ನಾರ್ಮಲ್ ಇನ್ನೊಂದು ಕಾರ್ಡ್ ತೊಗೊಂಡು ಆ ಸ್ಕಿಮ್ಮರ್ ಫಿಕ್ಸ್ ಮಾಡಿದ್ರೆ ಅದೆಲ್ಲ ಡೇಟಾ ಕಾರ್ಡ್ ಬಂದ್ಬಿಡುತ್ತೆ. ಇದು ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಆ ಇಂಕ್ ಕಾರ್ಡ್ ಏನಿದೆ ಜಸ್ಟ್ ₹2 ₹3 ಕಾರ್ಡ್, ಅದು ನೀವು ತೊಗೊಳ್ಬೇಕು ಅಂದ್ರೆ ಹೆಂಗೆ ಬೇಕಾದ್ರೂ ತೊಗೊಂಡ್ಬಿಡ್ಬೋದು. ಈ ಮ್ಯಾಗ್ನೆಟಿಕ್ ಇಂಕ್ ರೀಡರ್ ಅಷ್ಟು ಸೇಫ್ ಅಲ್ಲ, ಸೈಬರ್ ಸೆಕ್ಯೂರಿಟಿ ಜಾಸ್ತಿ ಆಗ್ತದೆ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಡೇ ಗೇಮ್ ಆಫ್ ದಿಸ್ ಚಿಪ್. ಈಗ ATM ಕಾರ್ಡಲ್ಲಿ ನಿಮಗೆ ಮುಂದೆ ಚಿಪ್ ಕೊಟ್ಟಿರ್ತಾನೆ, ಚಿಪ್ ರೀಡರ್ ಅಂತ ನೀವು ಓದ್ತೀರಾ. ಅದನ್ನು ಮತ್ತೆ ಇದು ಮಾಡೋದಕ್ಕೂ ಹೊಸ ಬಂದಿದೆ, ಸ್ಕಿಮ್ಮರ್ ಆರ್ ಐ ಫಾರ್ಗಾಟ್ ದರ್ ನೇಮ್. ನೌ ದೇ ಆರ್ ರೀಡಿಂಗ್ ದಟ್ ಥಿಂಗ್ ಆಲ್ಸೋ. ನೀವು ಅನ್ಅಥೆಂಟಿಕೇಟೆಡ್ ಜಾಗಗಳಲ್ಲಿ ಎಲ್ಲಾದರೂ ನಿಮ್ಮ ಕಾರ್ಡನ್ನು ಯೂಸ್ ಮಾಡಿದ್ರು ವೆರಿ ಹೈ ಚಾನ್ಸಸ್ ದಟ್ ಯುವರ್ ಕಾರ್ಡ್ ವಿಲ್ ಗೆಟ್ ಕಾಂಪ್ರಮೈಸ್ಡ್. ಏನು ಬೇಕಾದರೂ ಆಗುತ್ತೆ. ಅದು ತುಂಬ ಆಗಿದೆ. ನನಗೊಂದ್ಸತಿ ಯಾರೋ ಫಾರಿನಿಂದ ಫೋನ್ ಮಾಡಿದ್ದ, ಫಾರಿನ್ ಇಂಗ್ಲೀಷಲ್ಲಿ ಮಾತಾಡ್ತಾನೆ. ಹಿ ಹ್ಯಾಸ್ ಸೆಂಟ್ ಹಿಸ್ ಐಡೆಂಟಿಟಿ ಕಾರ್ಡ್ ಆಲ್ಸೋ. ಈಸ್ ಲೈಕ್, ನೀವು 18,000 ಕಟ್ಟಿದ್ರೆ ನಿಮ್ಗೊಂದು Audi R8 ಕೊಡ್ತೀನಿ ಅಂತ.
ಯು ಆರ್ ಒನ್ ಇನ್ ದಿಸ್ ಅನ್ ಆಲ್ ದಿಸ್ ಥಿಂಗ್ಸ್ ಲೈಕ್ ವಿ ಫೀಲ್ ಲೈಕ್ ಅವರು ಎಷ್ಟು ಅಥೆಂಟಿಕೇಟೆಡಾಗಿ ಕಳಿಸ್ತಾರೆ ಅಂದರೆ ಹ್ಯಾಡ್ ಸೆಂಟ್ ಮಿ ಆಲ್ ದ ಡಾಕ್ಯುಮೆಂಟ್ಸ್. ನನ್ನ ಹೆಸರು, ನಾನು ಫಿಲ್ ಮಾಡೋ ರಿಜಿಸ್ಟ್ರೇಷನ್ ಫಾರ್ಮ್ ಥರದ್ದೇ ಒಂದು ಫಾರ್ಮ್ ಕಳಿಸಿ, ಅವ್ರದ್ದು ಐಡೆಂಟಿಟಿ ಕಾರ್ಡು ಯಾವುದೋ ನ್ಯೂಯಾರ್ಕ್ ಸಿಟಿಸನ್ ಥರನೋ USA ಸಿಟಿಸನ್ ಥರದ್ದು ಒಂದು ಕಾರ್ಡ್ ಕಳಿಸಿ, ದಿಸ್ ಇಸ್ ದ ಲಕ್ಕಿ ಡ್ರಾ ಒನ್ ಅಂತ ಕಳಿಸಿ, ದಿಸ್ ಇಸ್ ದಟ್ ಅಕೌಂಟ್ ವಿಚ್ ಯು ಹ್ಯಾವ್ ಟು ಲಿಂಕ್ ಇನ್, ಓಪನ್ ಇಟ್ ಆ್ಯಂಡ್ ಪೇ ದಿಸ್ ಮಚ್ ಅಮೌಂಟ್ ಇನ್ ದಿಸ್ ಮೆನಿ ಡೇಸ್ ಯು ವಿಲ್ ಗೆಟ್ ದಿಸ್ ಅಂತ. ಬೇಡ ಬಿಡು RD8 ಕಾರು ಅಂದ್ಕೊಂಡ್ರೆ ಸೇಫ್. ಹೋಗ್ತಾ ಇರೋದು 18,000 ಆಡಿ ಬರ್ತಾ ಇದೆ ಅಂದ್ಕೊಂಡ್ರೆ ಗಾನ್. ಸೊ ಅಲ್ಲಿರುತ್ತೆ ಡೈಲಮಾ ಅಷ್ಟೇ. ಲಾಸ್ಟ್ ಪಾಯಿಂಟ್. It is launched by Department of Telecommunications, launched by Department of Telecommunications under Ministry of Communications. Under Ministry of Telecommunications. That's it about Sanchar Satya. Next you have National Legislative Index. National Legislative Index. ಇದನ್ನು ಇಂಟ್ರೊಡ್ಯೂಸ್ ಆಗಿಲ್ಲ. India is planning to introduce such an index. India is still planning to introduce such an index. What might this index be? National Legislative Index. It is a state-wise analysis of how the state assemblies and state councils are performing in those states. ಈಗ ಸೆಂಟ್ರಲ್ ಪಾರ್ಲಿಮೆಂಟ್ ಇದೆ ಅಲ್ವಾ, ಸೊ ಪ್ರತಿಯೊಂದು ಸ್ಟೇಟಲ್ಲೂ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಬರುತ್ತೆ. ವಿಧಾನಸಭಾ, ವಿಧಾನ ಪರಿಷತ್ ಅಷ್ಟೇ ಸರ್. ಈ MLAs ಮತ್ತು MLCs ನಾವೇನು ಕರಿತೀವಿ, ವಿಧಾನಸಭಾಲಿ MLAಗಳು ಕೂತ್ಕೊಳ್ತಾರೆ, ವಿಧಾನ ಪರಿಷತ್ತಲ್ಲಿ MLCs ಕೂತ್ಕೊಳ್ತಾರೆ. ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್ ಹೇಗೆಲ್ಲ ಫಂಕ್ಷನ್ ಮಾಡ್ತಾ ಇದೆ ಇಂಡಿಯಾದಲ್ಲಿ, ಯಾವ ಸ್ಟೇಟಲ್ಲಿ ಬೆಟರ್ ಫಂಕ್ಷನ್ ಮಾಡ್ತಾ ಇದೆ, ಯಾವ ಸ್ಟೇಟಲ್ಲಿ ಸ್ವಲ್ಪ ಕಡಿಮೆ ಫಂಕ್ಷನ್ ಮಾಡ್ತಾ ಇದೆ, ಆ್ಯಂಡ್ ಹೌ ಟು ಇಂಪ್ರೂವ್ ದ ಫಂಕ್ಷನಿಂಗ್ ಆಫ್ ದೋಸ್ ಸ್ಟೇಟ್ ಅಸೆಂಬ್ಲೀಸ್ ವಿಚ್ ವಿಲ್ ಇನ್ ಟರ್ನ್ ಹೆಲ್ಪ್ ದ ಇಂಪ್ರೂವ್ಮೆಂಟ್ ಆಫ್ ದಿ ಓವರ್ ಆಲ್ ಇಂಡಿಯನ್. ಟು ಮೇಕ್ ಶ್ಯೂರ್ ದಟ್ ಈ ಥರದೊಂದು ರಿಪೋರ್ಟ್ನ ರೆಡಿ ಮಾಡಬೇಕು ಅನ್ನೋದಕ್ಕೆ ದೇ ಆರ್ ಕಮಿಂಗ್ ಔಟ್ ವಿತ್ ನ್ಯಾಷನಲ್ ಲೆಜಿಸ್ಲೇಟಿವ್ ಇಂಡೆಕ್ಸ್. ಇಟ್ ಈಸ್ ನಾಟ್ ಯೆಟ್ ಇಂಟ್ರಡ್ಯೂಸ್, ದೇ ಆರ್ ಪ್ಲಾನಿಂಗ್ ಟು ಇಂಟ್ರಡ್ಯೂಸ್. Basically to find out how the legislative assemblies and the legislative councils are performing in each state. ಪ್ರತಿಯೊಂದು ಸ್ಟೇಟಲ್ಲೂ ಅದರ ಫಂಕ್ಷನಿಂಗ್ ಹೇಗಿದೆ ಅನ್ನೋದಕ್ಕೋಸ್ಕರ ಅಷ್ಟೇ. ದಟ್ ಇಸ್ ದಿಸ್ ಇಂಡೆಕ್ಸ್. ದಟ್ಸ್ ಇಟ್. ಕ್ಯಾನ್ ಐ ರೀಡ್ ಡೌನ್? India plans to introduce this index. No. ಅದನ್ನು ಬರೀಲೇಬೇಡಿ. ಐ ಆಮ್ ಸಾರಿ. ಇಂಡಿಯಾ ಪ್ಲಾನ್ಸ್ ಅನ್ನೋದು ಇಟ್ ಈಸ್ ದ ಕಂಟ್ರೀಸ್ ಫಸ್ಟ್. It is the country's first state-wise benchmarking system to assess the performance, state-wise benchmarking system to assess the performance transparency and innovation of state assemblies and legislative council. State assemblies and legislative councils. Next, basically this index is introduced to assess the performance innovation standards of assemblies and council. What is this index? NLA.
What is this index? It is an annual index offering India's first comparative data driven system to benchmark the functioning of state legislatures. Functioning of state legislature. Objectives. Next, objectives. Comparison of legislative quality and innovation. Comparison of legislative quality and innovation. Second one, identify gaps and challenges. Identify gaps and challenges. Promote peer learning. Promote peer learning. Learning from one another. Peer learning. And highlight interstate disparities. Now if Karnataka is doing good and some other state is not doing good, ಯಾಕೆ ಕರ್ನಾಟಕ ಚೆನ್ನಾಗಿ ಮಾಡ್ತಾ ಇದೆ, ಆ ಸ್ಟೇಟಲ್ಲಿ ಏನು ಕಡಿಮೆ ಆಗಿರೋದ್ರಿಂದ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ. Peer learning is if that is happening, what I told, then some other that other state, let's say for example X state can learn from Karnataka, and this Karnataka can become an example for other states ಅನ್ನೋದಕ್ಕಷ್ಟೇ. The last one, to strengthen the speaker's office. To strengthen the speaker's office. Now who is the speaker? Speaker is the presiding officer of the house. ಈಗ ಮನೆಯಲ್ಲೆಲ್ಲ ಕುತ್ಕೊಂಡು ಮಾತಾಡಬೇಕಾದ್ರೆ ಡಯಸ್ ಮೇಲೆ ಒಬ್ಬರು ಕೂತಿರ್ತಾರೆ ಅಂತ ಹೇಳ್ತೀವಲ್ವ, he is called as speaker. He is the leader of that house. ಆ ಮನೇಲಿ ಏನೇ ನಡಿಬೇಕಂದ್ರು, ಏನೇ ಡಿಸಿಷನ್ಸ್ ತೊಗೊಳ್ಬೇಕಂದ್ರು, ಏನೇ ಆರ್ಡರ್ ಪಾಸ್ ಮಾಡಬೇಕಂದ್ರು, ಇಟ್ ಹ್ಯಾಸ್ ಟು ಗೋ ಥ್ರೂ ಹಿಮ್. ಸೊ ಅವರ ಪೊಸಿಷನ್ನ ಸ್ಟ್ರಾಂಗ್ ಮಾಡಿದ್ರೆ ಅಸೆಂಬ್ಲಿ ಪೊಸಿಷನ್ ಸ್ಟ್ರಾಂಗ್ ಆಗುತ್ತೆ. ಸೊ ದೇ ಆರ್ ಟ್ರೈಂಗ್ ಟು ಸ್ಟ್ರೆಂಥನ್ ದಿ ಪೊಸಿಷನ್ ಆಫ್ ಸ್ಪೀಕರ್ಸ್ ಆಫೀಸ್ ಆಲ್ಸೋ. ನೆಕ್ಸ್ಟ್, ಇಂಡಿಕೇಟರ್ಸ್. ಹೌ ಡು ಯು ಮೆಜರ್ ದ್ಯಾಟ್? ಏನಾದರೂ ಬೇಕಲ್ವಾ ಹೌ ಟು ಮೆಜರ್ ಅಂತ ಇಂಡಿಕೇಟರ್ಸ್. ಫಸ್ಟ್ ಒನ್ ಇಸ್ ಪ್ರೊಡಕ್ಟಿವಿಟಿ ಮೆಜರ್ಸ್. First one is number of sitting days and duration of sessions. Number of sitting days and duration of session. This is the first parameter or first indicator. ಒಂದು ವರ್ಷದಲ್ಲಿ how many days they are coming and sitting for a meeting. ಒಂದು meeting, ಒಂದು session, how long it is taking. First indicator. Second one, percentage of bills referred to committees. Percentage of bill referred to committee. Third one, average time taken to pass the bill. Average time taken to pass the bill.
Fourth one, hours, HOURS, hours devoted to question hour and floor debate. Hours devoted to question hour and floor debate. ಏನಿದು question hour? ಯಾವಾಗ ಕೇಳ್ತಾರ ಕ್ವಶನ್ಸನ್ನು? ದ ಫಸ್ಟ್ ಅವರ್ ಆಫ್ ದಿ ಸೆಷನ್ ಇಸ್ ಕಾಲ್ಡ್ ಆಸ್ ಕ್ವಶನ್ ಅವರ್. ಈಗ ಅದು 9 ಗಂಟೆಗೆ ಎಲ್ಲರೂ ಬಂದು ಕುತ್ಕೊಂಡು ಸೆಷನ್ ಕೂತಿದ್ದಾರೆ ಅಂದರೆ 9 ರಿಂದ 10 ಗಂಟೆಗೆ ದ ಫಸ್ಟ್ ಅವರ್ ಏನಿದೆ ದಟ್ ಅವರ್ ಇಸ್ ಕಾಲ್ಡ್ ಆಸ್ ಕ್ವಶನ್ ಅವರ್. ಈ ಕ್ವಶನ್ ಅವರಲ್ಲಿ ಎನಿ ಒನ್ ಕ್ಯಾನ್ ಆಸ್ಕ್ ಕ್ವಶನ್ಸ್ ಟು ಎನಿ ಒನ್. ಯೂಶಲಿ MPs ವಿಲ್ ಆಸ್ಕ್ ಕ್ವಶನ್ಸ್ ಟು ಮಿನಿಸ್ಟರ್ಸ್. ದೇ ಕ್ಯಾನ್ ಆಸ್ಕ್ ಕ್ವಶನ್ಸ್ ರಿಗಾರ್ಡಿಂಗ್ ಎನಿಥಿಂಗ್, ಅವ್ರು ಮಾಡಿರೋ ಕೆಲಸದ ಬಗ್ಗೆ. ಬಟ್ ಒಂದು ಕಂಡೀಷನ್ ಏನು, if you want to ask a question in question hour, then you have to give them a prior notice that I am going to ask you this question anta. They will prepare and come an answer for that question and give you that answer. Question hour ಆಗ್ತಿದ್ದಂಗೆ next hour ಬರೋದು 0 hour. A 0 hour ಅಲ್ಲಿ you can ask questions to anyone without giving a prior notice ಅಷ್ಟೇ. ಕ್ಲಿಯರ್? ಇಲ್ಲ ಅಂದ್ರೂ ಪಾಲಿಟಿಲ್ ಮತ್ತೆ ಆಗುತ್ತೆ ಅದು. ಈ ಕ್ವಶನ್ ಅವರ್ ಈ ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಆಗುತ್ತೆ, ಬಟ್ ದಿಸ್ ಇಸ್ ಜಸ್ಟ್ ಎನ್ ಇಂಡಿಕೇಟರ್. ಹೌ ದೇ ವಿಲ್ ಮೆಜರ್? ಫಸ್ಟ್, ಹೌ ಮೆನಿ ಡೇಸ್ ಆರ್ ಸಿಟ್ಟಿಂಗ್, ಫಾರ್ ವಾಟ್ ಡ್ಯೂರೇಷನ್ ದ ಸೆಷನ್ ಇಸ್ ಗೋಯಿಂಗ್ ಆನ್, ಹೌ ಮೆನಿ ಬಿಲ್ಸ್ ಆರ್ ರೆಫರ್ಡ್ ಟು ಕಮಿಟೀಸ್, average time they are taking to pass the bill, question hour, ಮತ್ತೆ they are talking about the floor debate time also. Next indicator, after productivity measure, second you have transparency and institutional strength. Transparency and institutional strength. Under that, first one, levels of digitization, comma real time accessibility of record. Levels of digitization and real time accessibility of records. Levels of digitization and real time accessibility of records. ಆ ಸೆಷನಲ್ಲಿ ಹೌ ಮಚ್ ಇಸ್ ಇಟ್ ಡಿಜಿಟಲೈಸ್ಡ್, ಏನೆಲ್ಲ ಡಿಜಿಟಲ್ ಮೀಡಿಯಾನ ಯೂಸ್ ಮಾಡಿ ದೇ ಆರ್ ಟ್ರೈಂಗ್ ಟು ಬ್ರಿಂಗ್ ದಟ್ ಟ್ರಾನ್ಸ್ಪರೆನ್ಸಿ. ಸೆಕೆಂಡ್ ಒನ್, ಆ ರೆಕಾರ್ಡ್ಸ್ ನಮಗೆ ರಿಯಲ್ ಟೈಮಲ್ಲಿ ಸಿಗ್ತಾ ಇದೆಯಾ, ಸೆಷನ್ ಇವತ್ತು ಮುಗಿದ್ರೆ ನಮ್ಗೆ ಇವತ್ತೇ ಸೆಷನಲ್ಲಿ ನಡೆದಿರೋ ಎಲ್ಲ ವಿಚಾರಗಳು ಬರ್ತಾ ಇದೆಯಾ ಅಂತ. ಅದು ಹೇಗೆ ಅಂದರೆ, ಸೆಷನಲ್ಲಿ ಮಾತಾಡುವಂಥ ಪ್ರತಿಯೊಂದು ಮಾತೂ ನೋಟ್ ಆಗಿರುತ್ತೆ. ಸ್ಪೀಕರ್ ಹೇಳೋವಂಥ ಮಾತು, ಮೆಂಬರ್ ಹೇಳಿರೋಂಥ ಮಾತು, ಎಲ್ಲ ಮಾತು ಇಟ್ಸ್ ಕೋರ್ಟ್ ಆಫ್ ರೆಕಾರ್ಡ್ ನಾವು ಕರಿತೀವಲ್ವ, ಅದೇ ರೀತಿ ರೆಕಾರ್ಡ್ ನಡೆಯುತ್ತೆ. ಯಾಕಂದರೆ ನಾಳೆ ಮತ್ತೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಏನಾದರೂ ಬಂದಾಗ ಏನು ಮಾತಾಡಿದ್ದಾರೆ, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ನಾವು ನಾರ್ಮಲಿ ಮಾತಾಡೋದಲ್ಲ, ಅಲ್ಲಿ ಪಾರ್ಲಿಮೆಂಟಲ್ಲಿ ಕುತ್ಕೊಂಡು ಮಾತಾಡಬೇಕಾದ್ರೆ ಯು ಆರ್ ಸೋ ಮಚ್ ರೆಸ್ಪಾನ್ಸಿಬಲ್. ಈಚ್ ಆ್ಯಂಡ್ ಎವ್ರಿ ವರ್ಡ್ ದಟ್ ಯು ಯೂಸ್ ಹ್ಯಾಸ್ ಟು ಬಿ ರೆಕಾರ್ಡೆಡ್. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಬೀಯಿಂಗ್ ಆಸ್ ಎನ್ MLA ಆರ್ ಎನ್ MP. ಸೊ ಅವರು ಆ ಥರ ಮಾತಾಡಿರೋ ಮಾತು ರೆಕಾರ್ಡ್ ಆಗಿರೋದು ಎಷ್ಟು ಬೇಗ ಸಿಗುತ್ತೆ, ಫಸ್ಟ್ ಒನ್. ಸೆಕೆಂಡ್ ಒನ್, ಯೂಸ್ ಆಫ್ ಟೆಕ್ನಾಲಜಿ ಫಾರ್ ನಾಲೆಡ್ಜ್ ಪ್ರಿಸರ್ವೇಷನ್. use of technology for knowledge preservation. Use of technology for knowledge preservation. Third one, integration of e-governance tools into legislative functioning. E-governance, electronic governance, e-governance tools into legislative functioning. Yes, that is about National Legislative Index. Next topic,
ಕ್ಲಿಯರ್ ಇದೆ ಅಲ್ಲ, ಏನೆಲ್ಲ ಬೇಸಿಸ್ ಮೇಲೆ ಇದನ್ನು ಇಂಡಿಕೇಟ್ ಮಾಡ್ತಾ ಇದ್ದಾರೆ ಅಂತ. ಈ ಎಲ್ಲ ಪ್ಯಾರಾಮೀಟರ್ಸ್ ಇಂಡಿಕೇಟರ್ಸ್ನ ಇಟ್ಕೊಂಡು ದೇ ಆರ್ ಗೋಯಿಂಗ್ ಟು ಅಸೆಸ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಆಫ್ ಈಚ್ ಸ್ಟೇಟ್ ಅಂಡ್ ಚೆಕ್ ವಾಟ್ ಇಸ್ ದ ಡಿಸ್ಪ್ಯಾರಿಟೀಸ್. ಇಫ್ ದೇ ನೀಡ್ ಸಮ್ ಇಂಪ್ರೂವ್ಮೆಂಟ್ ದೇ ವಿಲ್ ಸಜೆಸ್ಟ್ ದಟ್, ಆ್ಯಂಡ್ ಇಫ್ ದೇರ್ ಇಸ್ ಸಮ್ ಡ್ರಾಬ್ಯಾಕ್ ದೇ ಹೆಲ್ಪ್ ದಟ್ ಆಲ್ಸೋ. ಅಷ್ಟೇ, ಇದನ್ನ ಬಂದಿಲ್ಲ, ಪ್ಲಾನ್ ಮಾಡ್ತಾ ಇದ್ದಾರೆ. Next, they have appointed a new Chief Information Commissioner. We'll read about that. ಹೊಸ ಅಪಾಯಿಂಟ್ಮೆಂಟ್ಸ್ ಅಲ್ಲಿ, ಸಿನ್ಸ್ ಇಟ್ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಟ್ ಒಂದು ಸಪರೇಟ್ ಬಾಡಿ ಆಗಿರೋದ್ರಿಂದ ಕ್ವಶನ್ಸ್ ಮೈಟ್ ಕಮ್ ಪಾಲಿಟಿ ಆಸ್ಪೆಕ್ಟ್ ಅಲ್ಲಿ. ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್. Appointment of Chief Information Commissioner. Who is the new Information Commissioner? Nothing to worry. His name is Raj Kumar Goyal. His name is Raj Kumar Goyal. Now he is the Chief Information Commissioner. ಈಗ ಯಾರು ಹೊಸ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂತ ಕೇಳ್ತಾರಾ? ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಲಿ ಕೇಳಲ್ಲ, ಬಟ್ ಗ್ರೂಪ್ ಬಿ ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ ದೇ ಮೈಟ್ ಆಸ್ಕ್. ಬಟ್ ಯು ಪಿ ಎಸ್ ಸಿಲಿ ಏನು ಕೇಳ್ತಾರೆ? ವಾಟ್ ಕೈಂಡ್ ಆಫ್ ಕಮಿಷನರ್ ಇಸ್ ಸಿ, ಹೌ ಇಸ್ ದಿಸ್ ಬಾಡಿ ಎಸ್ಟಾಬ್ಲಿಷ್ಡ್, ಯಾರು ಅಪಾಯಿಂಟ್ ಮಾಡ್ತಾರೆ, ಎಷ್ಟು ಟೆನ್ಯೂರು, ಎಷ್ಟು ವರ್ಷ ಇರ್ತಾರೆ, ಅವ್ರನ್ನ ಅಪಾಯಿಂಟ್ ಮಾಡೋ ಪ್ರೊಸೆಸಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ, ಅವ್ರನ್ನ ಹೇಗೆ ರಿಮೂವ್ ಮಾಡ್ಬೋದು, ಯಾರು ರಿಮೂವ್ ಮಾಡ್ಬೋದು, ಏನು ಅವ್ರ ಫಂಕ್ಷನ್ಸು. ಯು ಪಿ ಎಸ್ ಸಿ ಅಂತ ಬಂದಾಗ ಈ ಎಲ್ಲ ಕ್ವಶನ್ಸ್ ಬರ್ತಾ ಹೋಗುತ್ತೆ. ದೇ ಲಾಸ್ ಆಲ್ ಸಚ್ ಕ್ವಶನ್ಸ್. ಫಸ್ಟ್, what kind of body is this? Chief Information Commissioner, constitutional body na, statutory body na, what kind of body is it? Maybe a statutory body. What do you mean by statutory body? Yes, there are two types of bodies. One is constitutional bodies, another one is statutory bodies. Constitutional bodies andre enu? Constitution itself has told this body has to be established in the ಈಗ ಇಂಡಿಯಾದಲ್ಲಿ ಈ ಬಾಡಿನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೆಕೆಂಡ್ ಒನ್ ಇಸ್ ಸ್ಟ್ಯಾಟ್ಯೂಟರಿ ಬಾಡಿ. ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಸ್ಪೆಸಿಫೈಡ್ ದಟ್ ಸಚ್ ಅ ಬಾಡಿ ಹ್ಯಾಸ್ ಟು ಗೆಟ್ ಎಸ್ಟಾಬ್ಲಿಷ್ಡ್, ಬಟ್ ಪಾರ್ಲಿಮೆಂಟ್ ಹ್ಯಾಸ್ ಪಾಸ್ ದ ಲಾ, ಒಂದು ಆ್ಯಕ್ಟನ್ನು ಕ್ರಿಯೇಟ್ ಮಾಡಿ ಆ ಆ್ಯಕ್ಟ್ ಬೇಸಿಸ್ ಮೇಲೆ ಇಫ್ ದೇ ಆರ್ ಕ್ರಿಯೇಟಿಂಗ್ ಎನಿ ಬಾಡಿ ದಟ್ ಇಸ್ ಕಾಲ್ಡ್ ಅ ಸ್ಟ್ಯಾಟ್ಯೂಟರಿ ಬಾಡಿ. ನೌ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಇಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ, ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಬಿಕಾಸ್ Constitution has not specified this. It is a statutory body. Statutory body means it is created with the help of an act. Which is that act? RTI Act. Very good. Right to Information Act. RTI Act 2005. Established as a statutory body under the RTI Act 2005. Composition. ಒಂದು ಈಗ ಇನ್ಫಾರ್ಮೇಷನ್ ಕಮಿಷನ್ ಅಂತ ಬಂದರೆ ಎಷ್ಟು ಜನ ಇರ್ತಾರೆ ಅಂತ. ಕಂಪೋಸಿಷನ್ there will be one chief information commissioner, and not more than 10 information commissioners. There will be one chief information commissioner, ಅವರು ಲೀಡರ್ ಥರ 10 ಜನಕ್ಕೂ ಒಬ್ಬರು ಲೀಡರ್, ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ಸ್, ಆ್ಯಂಡ್ ನಾಟ್ ಮೋರ್ ದೆನ್ 10 information commissioners, and not more than 10 information commissioners, and not more than 10 information commissioners. ಒಬ್ಬರು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಇರ್ತಾರೆ, ಅವರೊಬ್ಬರು ಇನ್ನು 10ಕ್ಕಿಂತ ಕಡಿಮೆ, ನಾಟ್ ಮೋರ್ ದೆನ್ 10 ಇನ್ಫಾರ್ಮೇಷನ್ ಕಮಿಷನರ್, ದೇ ಆರ್ ಲೈಕ್ ಮೆಂಬರ್ಸ್ ಆಫ್ ದಟ್ ಕಮಿಷನ್. ನೆಕ್ಸ್ಟ್, ಹೂ ವಿಲ್ ಅಪಾಯಿಂಟ್ ದೆಮ್? ಈ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ವೆರಿ ಗುಡ್, ಪ್ರೆಸಿಡೆಂಟ್, ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್. This information commissioners or chief information commissioner is appointed by the
ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ಕರೆಕ್ಟು. ಯಾರನ್ನು ಅಪಾಯಿಂಟ್ ಮಾಡಬೇಕು? President will appoint someone on the basis of a recommendation given by a 3-member committee. President will appoint anyone as a information commissioner or a chief information commissioner based on the recommendations given by a 3-member committee. ಯಾರೆಲ್ಲ ಇರ್ತಾರೆ ಈ 3-member ಕಮಿಟಿಯಲ್ಲಿ? ಪ್ರೈಮ್ ಮಿನಿಸ್ಟರ್, ಗವರ್ನರ್ ಇಲ್ಲ, ಗವರ್ನರ್ ಇಲ್ಲ ಮೇಡಮ್. ಗವರ್ನರ್ ಕೆಲಸ ಏನು? ಪ್ರೆಸಿಡೆಂಟ್ ಸೆಂಟ್ರಲ್ ಏನು ಮಾಡ್ತಾರೋ ಸ್ಟೇಟಲ್ಲಿ ಗವರ್ನರ್ ಮಾಡ್ತಾರೆ ಅಷ್ಟೇ. ಸ್ಟೇಟಲ್ಲಿ ಏನಾದರೂ ನೀವು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಬಂದರೆ ಅಪಾಯಿಂಟ್ ಮಾಡ್ತಾರೆ ಅಷ್ಟೇ. ಅದನ್ನು ಆನ್ ದ ಬೇಸಿಸ್ ಆಫ್ ರೆಕಮೆಂಡೇಶನ್ ಗಿವನ್ ಬೈ ಎ 3-member ಕಮಿಟಿ. ಈ 3-member ಕಮಿಟಿಲಿ ಒಬ್ಬರು ಪ್ರೈಮ್ ಮಿನಿಸ್ಟರ್ ಬರ್ತಾರೆ. ನೆಕ್ಸ್ಟ್ ಒನ್ ಲೀಡರ್ ಆಫ್ ಅಪೋಸಿಷನ್, ಲೀಡರ್ ಆಫ್ ಅಪೋಸಿಷನ್. ಆ್ಯಂಡ್ ಥರ್ಡ್ ಒನ್ ಯೂನಿಯನ್ ಮಿನಿಸ್ಟರ್, ನಾಟ್ ಸ್ಪೆಸಿಫೈಯಿಂಗ್ ಎನಿ ಮಿನಿಸ್ಟರ್, ಅ ಯೂನಿಯನ್ ಮಿನಿಸ್ಟರ್ ನಾಮಿನೇಟೆಡ್ ಬೈ ಪ್ರೈಮ್ ಮಿನಿಸ್ಟರ್. ಇವು 3 ಜನ ಏನಿದ್ದಾರೆ, ಪ್ರೈಮ್ ಮಿನಿಸ್ಟರ್, ಲೀಡರ್ ಆಫ್ ಅಪೋಸಿಷನ್, ದೆನ್ ಯೂನಿಯನ್ ಮಿನಿಸ್ಟರ್ ನಾಮಿನೇಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ದೀಸ್ 3 members ವಿಲ್ ಸಿಟ್ ಟುಗೆದರ್, ದೇ ವಿಲ್ ಕಮ್ ಔಟ್ ವಿತ್ ಅ ನೇಮ್. ಮತ್ತೆ ಅದು ವೋಟಿಂಗ್ ಬೇಸಿಸ್ ಮೇಲೆ ನಡೆಯುತ್ತೆ. 3 members ಅಲ್ಲಿ ಇಬ್ಬರು ಯಾರಿಗೆ ಇವ್ರನ್ನ ಮಾಡಿ ಅಂತ ಹೇಳ್ತಾರೋ ಅವರೇ ಗೆದ್ದಂಗೆನೆ. ಈ 3-member ಕಮಿಟಿ ಒಂದು ಫೈನಲ್ ಮಾಡಿ ಯಾರ ಹೆಸರನ್ನ ಪ್ರೆಸಿಡೆಂಟ್ ಹೇಳ್ತಾರೋ ಪ್ರೆಸಿಡೆಂಟ್ ಅವ್ರನ್ನ ಇನ್ಫಾರ್ಮೇಷನ್ ಕಮಿಷನರ್ಸ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಎಸ್, appointed by the president on the recommendation of 3-member committee comprising of prime minister, leader of opposition, and a union cabinet minister nominated by the prime minister. ಓಕೆ, ಒಬ್ಬರು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ನ ಪ್ರೆಸಿಡೆಂಟ್ ಅವರು ಆನ್ ದ ರೆಕಮೆಂಡೇಶನ್ ಆಫ್ 3-member ಕಮಿಟಿ ಅಪಾಯಿಂಟ್ ಮಾಡಿದ್ದಾರೆ. ಒಂದು ಸತಿ ಅಪಾಯಿಂಟ್ ಆದರೆ ಎಷ್ಟು ವರ್ಷ ಇರ್ತೀರಾ? 5 years, 2 years. ಓಕೆ, ಹೂ ವಿಲ್ ಫಿಕ್ಸ್ ದಿಸ್? ಎಷ್ಟು ವರ್ಷ ಇರಬೇಕು ಅಂತ ಹೋಗ್ಲಿ? ಯಾರು ಮೇಡಮ್? ಅದಕ್ಕೂ ಒಂದು ಕಮಿಷನ್, ಎಷ್ಟು ವರ್ಷ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಕಮಿಷನ್. ಓಕೆ, ಬಟ್ ಬೇಸಿಕ್ಲಿ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಡಿಸೈಡ್ ಹೌ ಮೆನಿ ಇಯರ್ಸ್ ದೇ ಹ್ಯಾವ್ ಟು ಪರ್ಫಾರ್ಮ್ ಅಸ್ ಎ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್, ಇನ್ಫಾರ್ಮೇಷನ್ ಕಮಿಷನರ್. ಯಾವ ಆಧಾರದ ಮೇಲೆ ಅಂದರೆ ಅಗೇನ್ ಆನ್ ದಿ ಬೇಸಿಸ್ ಆಫ್ RTI ಅಮೆಂಡ್ಮೆಂಟ್ ಆಕ್ಟ್ 2019. ಚೀಫ್ ಇನ್ಫಾರ್ಮೇಷನ್ ಕಮಿಷನ್ ಅನ್ನೋ ಒಂದು ಬಾಡಿನ ಕ್ರಿಯೇಟ್ ಮಾಡಿರೋದು RTI ಆ್ಯಕ್ಟ್ 2005 ಅಲ್ಲಿ. ಬಟ್ ಅವ್ರು ಎಷ್ಟು ವರ್ಷ ಕೆಲಸ ಮಾಡಬೇಕು, ಅವ್ರಿಗೆ ಎಷ್ಟು ಸಂಬಳ ಕೊಡಬೇಕು ಅನ್ನೋದನ್ನೆಲ್ಲ ಡಿಸೈಡ್ ಮಾಡೋದು RTI ಅಮೆಂಡ್ಮೆಂಟ್ ಆಕ್ಟ್ 2019 ಬೇಸಿಸ್ ಮೇಲೆ. ಆ್ಯಂಡ್ ಹೂ ವಿಲ್ ಡಿಸೈಡ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಡಿಸೈಡ್. ಆ್ಯಂಡ್ ವಾಟ್ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಫಾರ್ ನೌ ಇಸ್, once you become a chief information commissioner or information commissioner, the tenure is 3 years or 65 years, whichever is earlier. ಒಂದು ನೀವು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿ ಅಪಾಯಿಂಟ್ ಆದರೆ 3 ವರ್ಷನಾದರೂ ನಿಮ್ಮ ಕೆಲಸ ಟೆನ್ಯೂರ್ ಕಂಪ್ಲೀಟ್ ಆಗಬೇಕು, ಅಥವಾ ಯು ಶುಡ್ ಕಂಪ್ಲೀಟ್ 65 years ಆಫ್ ಏಜ್, ವಿಚ್ ಎವರ್ ಇಸ್ ಅರ್ಲಿಯರ್. ಈಗ ನೀವು 62ಗೆ ಅಪಾಯಿಂಟ್ ಆದರೆ ಅಂದ್ಕೊಳ್ಳಿ, 61ಗೆ ಅಪಾಯಿಂಟ್ ಆದರೆ ಅಂತ ತಗೊಳ್ಳಿ, ಫಾರ್ 3 years ಅಂದರೆ 64 ಆಗುತ್ತೆ. 62, 63, 64 ಇಯರ್ಸ್ಗೆ ನೀವು ಚೀಫ್ ಇನ್ಫಾರ್ಮೇಷನ್ ಕಮಿಷನರಿಂದ Sorry? Camera is off. Yes, online is the screen visible? Yes, sir. Yes, fine, then we'll continue. Where was I?
The tenure the central government has fixed, central government will fix the tenure on the basis of RTI Act, RTI Amendment Act 2019, and it has fixed for now is 3 years or 65 years, whichever is earlier. 3 years or 65 years, whichever is earlier. Take for example, you get appointed as a Chief Information Commissioner at the age of 61 years. ನಿಮ್ಮ tenure ಎಷ್ಟಿರೋದು 3 years. So at what age you will retire? 64 ಗೆ you will retire. Take for, now you have got appointed as the Chief Information Commissioner at 63 years. What is the tenure? ನಿಮ್ಮ tenure ಯೂಶಲಿ ಬರೋದು 3 years ಅಂತ ಬರುತ್ತೆ, ಬಟ್ ನೀವು 3 years ತೊಗೊಂಡ್ರೆ 66 years ಆಗಿಬಿಡುತ್ತೆ. ಬಟ್ ಮ್ಯಾಕ್ಸಿಮಮ್ ನೀವು ಆಗೋಕ್ಕಾಗದೆ 65 years, ವಿಚ್ ಎವರ್ ಇಸ್ ಅರ್ಲಿಯರ್. 65 ಏನಾದರೂ ನೀವು ಬೇಗ ಕಂಪ್ಲೀಟ್ ಮಾಡಿದ್ರೆ ಬಿಟ್ಕೊಡ್ಬೇಕಾಗುತ್ತೆ, ಇಲ್ಲ ಅಂದರೆ 65 ಇಂದ ಮುಂಚೆ ಅಂದರೆ 3 years is your tenure. That is the meaning of 3 years or 65 years, whichever is earlier. You can write this down. As per RTI Amendment Act 2019, as per RTI Amendment Act 2019, the central government prescribes the tenure and salaries. The central government prescribes the tenure and salaries. Central government prescribes the tenure and salaries. Currently, next line, currently the term is fixed at 3 years. The term is fixed at 3 years or 65 years, whichever is earlier. Or 65 years, whichever is earlier. Next, what is the function of this Chief Information Commissioner? ಏನು ಇವ್ರ ಕೆಲಸ? ಬೇಸಿಕ್ಲಿ ಅವ್ರನ್ನ ಅಪಾಯಿಂಟ್ ಮಾಡಿರೋದೇನೆ ಒಂದು ಆ್ಯಕ್ಟ್ ಬೇಸಿಸ್ ಮೇಲೆ, ದಟ್ ಇಸ್ RTI ಆ್ಯಕ್ಟ್, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ರೈಟ್ ಟು ಇನ್ಫಾರ್ಮೇಷನ್ ಅಂದ್ರೆ ಏನು? ಬೇಸಿಕ್ಲಿ ಬೇಸಿಕ್ಲಿ ಆಸ್ಕಿಂಗ್ ದ ಗವರ್ಮೆಂಟ್ ಏನೇನೋ ಪ್ರಾಜೆಕ್ಟ್ಸ್ ಮಾಡುತ್ತೆ, ಏನೇನೋ ಸ್ಕೀಮ್ಸ್ ಇಂಟ್ರೊಡ್ಯೂಸ್ ಮಾಡುತ್ತೆ, ಏನೇನೋ ಪ್ಲಾನ್ ಮಾಡ್ತಾರಲ್ವಾ, ಆ ಪ್ಲಾನ್ ನೀವು ಮಾಡಿದ್ರಲ್ವಾ, ಅದು ಎಲ್ಲಿವರೆಗೂ ಬಂದಿದೆ, ಏನಕ್ಕೆ ಮಾಡಿದ್ರಿ ಆ ಪ್ಲ್ಯಾನನ್ನು, ಈ ಥರ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಗೌರ್ಮೆಂಟನ್ನು ನೀವು ಕೇಳಬೇಕು ಅಂದರೆ ಯು ಕ್ಯಾನ್ ಆಸ್ಕ್ ಇಟ್ ಥ್ರೂ RTI. ಅದು ಆನ್ಲೈನ್ RTI ಪೋರ್ಟಲ್ ಓಪನ್ ಮಾಡಿ ₹5 or ₹10 ಇಫ್ ಐ ಆಮ್ ನಾಟ್ ರಾಂಗ್, ಯು ಕ್ಯಾನ್ ಗಿವ್ ಆ್ಯಂಡ್ ಆಸ್ಕ್ ದಟ್ ಕ್ವೆಶನ್. ಗೌರ್ಮೆಂಟನ್ನು ಕೇಳ್ಬೋದು. ಗೌರ್ಮೆಂಟ್ ಅದಕ್ಕೆ ಆನ್ಸರ್ನ ಲೆಟರ್ ರೂಪದಲ್ಲಿ ವಾಪಸ್ ಕಳಿಸುತ್ತೆ ಮನೆಗೆ, ಪೋಸ್ಟಲ್ ಕಾರ್ಡಲ್ಲಿ. ದಿಸ್ ಇಸ್ RTI. ಬೇಸಿಕ್ಲಿ ಆ ರೈಟ್ ಟು ಇನ್ಫಾರ್ಮೇಷನ್ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ಇದಕ್ಕೆ ಕಾರಣಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು. ನಾಳೆ ನೀವೇನೋ ಒಂದು ಕ್ವಶನ್ ಕೇಳಿ ಅವ್ರು ಉತ್ತರ ಕೊಡಲಿಲ್ಲ ಅಂದರೆ, ನೀವೇನೋ ಗೌರ್ಮೆಂಟನ್ನು ಕೇಳಿದ್ದೀರಾ, ಗೌರ್ಮೆಂಟ್ ವಾಸ್ ರೆಸ್ಪಾನ್ಸಿಬಲ್ ಟು ಗಿವ್ ಆನ್ಸರ್ ಆಸ್ ಪರ್ RTI, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಪ್ರಕಾರ. ನೀವು ಕೇಳಿರೋ ಕ್ವಶನ್ಗೆ ಗೌರ್ಮೆಂಟ್ ಉತ್ತರ ಕೊಟ್ಟಿಲ್ಲ ಅಂದರೆ, ಅಥವಾ ಅವ್ರು ಕೊಟ್ಟಿರೋ ಉತ್ತರ ತಪ್ಪಾಗಿದ್ದರೆ, ದೇ ಹವ್ ಗಿವನ್ ಸಮ್ ರಾಂಗ್ ಇನ್ಫಾರ್ಮೇಷನ್ ಅಂದರೆ, ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಟ್ ದೆನ್? ಯು ಕ್ಯಾನ್ ಗೋ ಟು ದಿಸ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್. ನೋಡಿ, RTI ಆ್ಯಕ್ಟ್ ಮೂಲಕ ನಾನು ಈ ಕ್ವಶನ್ನ ಕೇಳಿದ್ದೆ, ಅವ್ರು ನನಗೆ ಸರಿಯಾಗಿ ಉತ್ತರನೂ ಕೊಡ್ತಾ ಇಲ್ಲ ತಪ್ಪು ಉತ್ತರ ಕೊಡ್ತಾ ಇದ್ದಾರೆ, ಪ್ಲೀಸ್ ಟೇಕ್ ಸಮ್ ಆ್ಯಕ್ಷನ್ಸ್ ಅಂತ. ಹಿ ಮೇಕ್ ಶೋರ್ ದಟ್ ದ ಇನ್ಫಾರ್ಮೇಷನ್ ವಿಚ್ ಇಸ್ ಗಿವನ್ ಬೈ ದ RTI ಪೋರ್ಟಲ್ ಇಸ್ ರೈಟ್. And if there is any queries of the of any people with respect to RTI, he is answerable there. That's it. Function. Enforcing RTI Act 2005. Enforcing RTI Act 2005. By ensuring transparency, accountability and protection of citizens' right. Accountability and protection of citizens' right to access information. Citizens' right to access information. So the function. Last, removal. Who will remove him?
ಪ್ರೆಸಿಡೆಂಟ್ ವಿಲ್ ರಿಮೂವ್ ಹಿಮ್. ಅಪಾಯಿಂಟ್ ಮಾಡೋದು ಅವರೇ ಅಲ್ವಾ, ಅವ್ರನ್ನ ಆ ಜಾಗದಿಂದ ಕಿತ್ತಾಗಬೇಕು ಅಂದರೆ ಹಿ ವಿಲ್ ರಿಮೂವ್ ಹಿಮ್. ಫಾರ್ ವಾಟ್ ರೀಸನ್ ವಿಲ್ ಹಿ ರಿಮೂವ್ ಹಿಮ್? ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಇದು ಕಾನ್ಸ್ಟಿಟ್ಯೂಷನ್ ಬಾಡಿನೇ ಅಲ್ಲ. RPA 1951. ಓಕೆ, ಅದು ರೆಪ್ರೆಸೆಂಟೇಷನ್ ಕೊಟ್ಬಿಡುತ್ತೆ. ಇಲ್ಲಿ ರಿಮೂವ್ ಮಾಡೋದಕ್ಕೆ ಆನ್ ದಿ ಗ್ರೌಂಡ್ಸ್ ಆಫ್ ಪ್ರೂವ್ಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ. ಬರೀ ಎರಡು ಕಾರಣಗಳಿದ್ರೆ ಸಾಲದು. ಈ ಎರಡು ಕಾರಣಗಳು, ಫಾರ್ ಎಕ್ಸಾಂಪಲ್ ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಂದರೆ ಹಿ ಹ್ಯಾಸ್ ಡನ್ ಸಮಥಿಂಗ್ ರಾಂಗ್ ಅಂಡ್ ಇಸ್ ಪ್ರೂವ್ಡ್. ಅವ್ನು ತಪ್ಪು ಮಾಡಿದ್ದಾನೆ, ಅದು ಗೊತ್ತಾಗ್ಬಿಟ್ಟಿದೆ ಎಲ್ಲರಿಗೂ. ದಟ್ ಇಸ್ ಕಾಲ್ಡ್ ಆಸ್ ಪ್ರೂವ್ಡ್ ಮಿಸ್ಬಿಹೇವಿಯರ್. ಸೆಕೆಂಡ್ ಒನ್ ಇಸ್ ಇನ್ಕೆಪಾಸಿಟಿ, ಇಸ್ ನಾಟ್ ಏಬಲ್ ಟು ಪರ್ಫಾರ್ಮ್ ಹಿಸ್ ಫಂಕ್ಷನ್ಸ್ ಪ್ರಾಪರ್ಲಿ. ಈ ಎರಡು ಕಾರಣಗಳಿಗೆ ಯು ಕ್ಯಾನ್ ರಿಮೂವ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್. ಯಾರು ರಿಮೂವ್ ಮಾಡ್ತಾರೆ? ಪ್ರೆಸಿಡೆಂಟ್ ರಿಮೂವ್ ಮಾಡ್ತಾರೆ. ಬಟ್ ಈ ಎರಡು ಕಾರಣಗಳು ಕರೆಕ್ಟಾ ತಪ್ಪಾ ಅಂತ ಯಾರು ಡಿಸೈಡ್ ಮಾಡ್ತಾರೆ? ಅವ್ರು ನಿಜವಾಗ್ಲೂ ತಪ್ಪು ಮಾಡಿದಾರೋ ಇಲ್ವೋ, ಅವ್ರು ನಿಜವಾಗ್ಲೂ ಕೆಪಾಸಿಟಿ ಇದೆಯೋ ಇಲ್ವೋ ಅಂತ ಸುಪ್ರೀಂ ಕೋರ್ಟ್. ಇವ್ರ ಮೇಲೆ ಏನಾದರೂ ಅಲಿಗೇಷನ್ಸ್ ಬಂದರೆ ಆನ್ ಅಕೌಂಟ್ ಆಫ್ ಪ್ರೂವ್ಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ ಅಂಡ್ ದ ಚೀಫ್ ಇನ್ಫಾರ್ಮೇಷನ್ ಕಮಿಷನ್ ಹ್ಯಾಸ್ ಟು ಬಿ ರಿಮೂವ್ಡ್ ಅಂತ ಏನಾದರೂ ಸ್ಟೇಟ್ಮೆಂಟ್ ಬಂದರೆ, ಪೊಸಿಷನ್ ಬಂದರೆ, ದೇ ವಿಲ್ ಸೆಂಡ್ ಇಟ್ ಟು ದ ಸುಪ್ರೀಂ ಕೋರ್ಟ್. Supreme Court will check the plus and minuses of all this, and if the Supreme Court feels yes he has done wrong, he has to be removed, Supreme Court will inform to the president and president will remove him. Artha aita? Can read it out. The president can remove them on the grounds of proved misbehavior or incapacity. President will remove them on the grounds of proved misbehavior or incapacity. After the Supreme Court proved misbehavior or incapacity, after the Supreme Court on a reference made to it by the president, has on inquiry by the president, has on inquiry reported that the person must be removed. Reported that the person must be removed. Yes, that's about chief information commission. ನೀವು ಯಾವುದಾದ್ರೂ ಒಂದು ಬಾಡಿ ಬಗ್ಗೆ ಓದ್ತಾ ಇದ್ದೀರಾ ಅಂದರೆ, ಲೆಟ್ ಇಟ್ ಬಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆರ್ ಸ್ಟ್ಯಾಟ್ಯೂಟರಿ ಬಾಡಿ, ಇಷ್ಟೆಲ್ಲ ಇನ್ಫಾರ್ಮೇಷನ್ ಆ ಬಾಡಿ ಬಗ್ಗೆ ಗೊತ್ತಿದ್ರೆ ಯು ವಿಲ್ ಬಿ ಏಬಲ್ ಟು ಆನ್ಸರ್ ಎನಿ ಕ್ವೆಶ್ಚನ್ ವಿತ್ ರೆಸ್ಪೆಕ್ಟ್ ಟು ಸಚ್ ಕ್ವೆಶ್ಚನ್. We have seen who can get appointed, what kind of a body, which act, tenure, who will appoint, powers, functions, committee, removal ಎಲ್ಲಾನು ನೋಡ್ಬಿಟ್ಟಿದ್ದೀವಿ. ಸೊ ಏನೇ ಕ್ವೆಶ್ಚನ್ ಬಂದರೂ ನಿಮಗೆ ಯಾವುದಾದ್ರೂ ಒಂದು ಬಾಡಿ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಗೊತ್ತಿದ್ರೆ, ಯಾವುದಾದ್ರೂ ಬಾಡಿ ಇರಲಿ, ಇಷ್ಟು ಇನ್ಫಾರ್ಮೇಷನ್ ಗೊತ್ತಿದ್ರೆ ಯು ಕ್ಯಾನ್ ಆನ್ಸರ್ ದಟ್ ಕ್ವೆಶ್ಚನ್ ಫಾರ್ ಶೋರ್. ಸೊ ಯಾವುದಾದ್ರೂ ಬಾಡಿ ಬಗ್ಗೆ ಓದಬೇಕಾದ್ರೂ ಮೇಕ್ ಶೋರ್ ಯು ಹ್ಯಾವ್ ಆಲ್ ದಿಸ್ ಪಾಯಿಂಟ್ಸ್. ನೆಕ್ಸ್ಟ್ ಟಾಪಿಕ್ electoral trust. What do you call that? Trust. Electoral trust. ಏನಿದೆ electoral trust? ಮುಂಚೆ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಒಂದು ಸ್ಕೀಮ್ ಇತ್ತು, ಗೊತ್ತಾ? ಎಲೆಕ್ಟರಲ್ ಬಾಂಡ್ಸ್, ಅದನ್ನು 2024 ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿಬಿಡ್ತು. ಏನದು ಎಲೆಕ್ಟ್ರಲ್ ಬಾಂಡ್? ಈಗ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೆ, ಟೇಕ್ ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅ ಪೊಲಿಟಿಕಲ್ ಪಾರ್ಟಿ ಎಕ್ಸ್ ಅಂತ ತಗೊಳ್ಳಿ. ವಿ ವಿಲ್ ನಾಟ್ ನೇಮ್ ಎನಿ ಪೊಲಿಟಿಕಲ್ ಪಾರ್ಟಿ. ಆ ಪೊಲಿಟಿಕಲ್ ಪಾರ್ಟಿಗೆ ಪಾರ್ಟಿ ಫಂಕ್ಷನ್ ಆಗಬೇಕು, ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂದರೆ ದುಡ್ಡು ಬೇಕಲ್ವಾ? ದುಡ್ಡು ಯಾರು ಕೊಡ್ತಾರೆ? ಅವ್ರ ಮನೆಯಿಂದ ತೊಗೊಂಡು ಬರ್ತಾರಾ? ಓಕೆ, ಟ್ರೂ, ಗವರ್ಮೆಂಟ್ ಸ್ವಲ್ಪ ಏನೋ ಕೊಡುತ್ತೆ, ಬಟ್ ಆ ಪೊಲಿಟಿಕಲ್ ಪಾರ್ಟಿ ಗೆದ್ದ ಮೇಲೆ ಅವರೇ ಗೌರ್ಮೆಂಟ್ ಆಗ್ಬಿಡೋದಲ್ವಾ?
ಅವರೇ ಗೌರ್ಮೆಂಟ್ ಆಗ್ಬಿಡೋದಲ್ವಾ, ಅವ್ರು ಮತ್ತೆ ಎಲ್ಲರಿಗೂ ದುಡ್ಡು ಕೊಡ್ತಾರೆ ಕರೆಕ್ಟಾಗಿ? ಇಲ್ಲ. ಓಕೆ, ಅಪೋಸಿಷನ್ ಈ ಸತಿ ಗೌರ್ಮೆಂಟ್ ಫಾರ್ಮ್ ಮಾಡಬೇಕು ಅಂದರೆ ಗೌರ್ಮೆಂಟ್ ಕೊಡೋ ದುಡ್ಡು ಸಾಕಾ? ಪ್ರೈವೇಟ್ ಫಂಡ್ಸ್ ಬೇಸಿಕ್ಲಿ ನೀವೇ ದುಡ್ಡು ಕೊಡೋದು. ನೀವು ದುಡ್ಡು ಕೊಡ್ಬೋದು, ಅಂಬಾನಿನೂ ದುಡ್ಡು ಕೊಡ್ಬೋದು, ಇನ್ನೊಬ್ರು ಮತ್ತೊಬ್ರು ಯಾರು ಬೇಕಾದ್ರೂ ದುಡ್ಡು ಕೊಡ್ಬೋದು. ದುಡ್ಡನ್ನು ಹೇಗೆ ಕೊಡ್ತೀರಾ? ಡೈರೆಕ್ಟಾಗಿ ಹೋಗಿ BJP ಅಲ್ಲಿ ಏನಲ್ಲಿ ನೀವು ಕೊಡ್ತೀರಾ ಅಂದರೆ ನೀಟಾಗಿ ಎಣಿಸಿ, ಪ್ರೈಮ್ ಮಿನಿಸ್ಟರ್ ಅವರೇ ದಿಸ್ ಇಸ್ ಮೈ ಫಂಡ್ ಕೊಡ್ತೀರಾ? ನೀವು ವೈಟ್ ಕೊಟ್ರಾ ಬ್ಲ್ಯಾಕ್ ಕೊಟ್ಬೋ ಗೊತ್ತಿಲ್ಲ, ಆ ಥರ ಕೊಟ್ಬಿಟ್ರೆ ನೀವು ಕಾಸನ್ನ ಹಾರ್ಡ್ ಕ್ಯಾಶಲ್ಲಿ. ಸೊ ವಾಟ್ ಡಿಡ್ ದಿಸ್ ಗೌರ್ಮೆಂಟ್ ಲಾಸ್ಟ್ ಟೈಮ್ ಫಾರ್ಮ್ ಆಗ್ತಿದ್ದಂಗೆ ಏನು ಮಾಡಿದ್ರು? ವಿ ನೀಡ್ ಟು ಬ್ರಿಂಗ್ ಇನ್ ಟ್ರಾನ್ಸ್ಪರೆನ್ಸಿ. ಯಾವ ಪೊಲಿಟಿಕಲ್ ಪಾರ್ಟಿಗೆ ಯಾರು ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತೇ ಆಗಬಾರ್ದು. ಯಾರು ಯಾವ ಪೊಲಿಟಿಕಲ್ ಪಾರ್ಟಿಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತೇ ಆಗಬಾರ್ದು ಯಾರಿಗೂ, ಅದನ್ನು ರಿವೀಲೇ ಮಾಡಬಾರ್ದು. ಟು ಮೇಕ್ ಶೂರ್ ದಟ್ ಈಗ ನಾನು ನಿಮಗೆ ದುಡ್ಡು ಕೊಟ್ಟಿದ್ದೀನಿ, ನೀವೊಂದು ಪೊಲಿಟಿಕಲ್ ಪಾರ್ಟಿ ಅಂತ ತಗೊಳ್ಳಿ, ನಾನು ನಿಮಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ನಾಳೆ ನೀವು ನನಗೋಸ್ಕರ ಏನಾದರೂ ಕೆಲಸ ಮಾಡಬೇಕಲ್ವಾ? ನಾನು ನಿಮಗೆ ದುಡ್ಡು ಕೊಟ್ಟಿರೋದೇ ನಿಮಗೆ ಗೊತ್ತಿಲ್ಲ ಅಂದರೆ, ಸೊ ವಾಟ್ ಈಸ್ ದಟ್ ಗ್ಯಾರಂಟಿ ದಟ್ ಐ ವಿಲ್ ಕಮ್ ಅಂಡ್ ಆಸ್ಕ್ ಯು ಅ ಫೇವರ್? ಯು ಆರ್ ಗೆಟಿಂಗ್ ಮೈ ಪಾಯಿಂಟ್? ಸೊ ಯಾರು ಯಾವ ಪಾರ್ಟಿಗೆ ದುಡ್ಡು ಕೊಟ್ಟರು ಅಂತ ಗೊತ್ತೇ ಆಗಬಾರ್ದು ಅನ್ನೋ ಕಾರಣಕ್ಕೆ ದೇ ಕೇಮ್ ಅಪ್ ವಿತ್ ದ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಎಲೆಕ್ಟರಲ್ ಬಾಂಡ್ಸ್. Electoral bonds. How is this electoral bonds functioning? Now this is a political party X. An individual wants to make a donation of some 1 lakh rupees to a political party ಅಂತ ತಗೊಳ್ಳಿ. ಡೈರೆಕ್ಟ್ ಆಗಿ ತೊಗೊಂಡೋಗಿ ದುಡ್ಡು ಕೊಡಂಗಿಲ್ಲ. ಸೊ ಏನು ಮಾಡಬೇಕು? ನೀವು SBI ಹತ್ರ ಹೋಗಿ 1 ಲಕ್ಷ ರೂಪಾಯಿ SBI ಕೊಟ್ಟು 1 ಲಕ್ಷ ರೂಪಾಯಿ ವರ್ತ್ ಎಲೆಕ್ಟ್ರಲ್ ಬಾಂಡ್ಸನ್ನು ನೀವು ತೊಗೊಳ್ಬೇಕು. ಆ ಬಾಂಡ್ ಅಂದರೆ ಪೀಸ್ ಆಫ್ ಪೇಪರ್. ಸೊ ಆ್ಯಂಡ್ ಸೋ ಪರ್ಸನ್ ಹ್ಯಾಸ್ ಗಿವನ್ 1 lakh rupees to SBI ಆ್ಯಂಡ್ ಆಸ್ ಪರ್ಚೇಸ್ ಎನ್ ಎಲೆಕ್ಟ್ರಲ್ ಬಾಂಡ್ ಅಂತ ಆ ಬಾಂಡ್ ಮೇಲೆ ಇರುತ್ತೆ. ಸೊ 1 ಲಕ್ಷ ರೂಪಾಯಿ ಬದಲಾಗಿ ನೀವೇನು ತೊಗೊಂಡ್ರಿ? ಬಾಂಡ್ ತೊಗೊಂಡ್ರಿ. ಈ ಎಲೆಕ್ಟ್ರಲ್ ಬಾಂಡನ್ನು ನೀವು ತೊಗೊಂಡೋಗಿ ಆ ಪೊಲಿಟಿಕಲ್ ಪಾರ್ಟಿ ಕೊಡ್ತೀರಾ. ಆ ಬಾಂಡ್ ಮೇಲೆ ನಿಮ್ಮ ಹೆಸರು ಬ್ಯಾಂಕ್ ಹತ್ರ ಇರುತ್ತೆ ಹೊರತು ಯಾರು ಕೊಟ್ಟರು ಎಷ್ಟು ಕೊಟ್ಟರು ಅಂತೆಲ್ಲ ಗೊತ್ತಿಲ್ಲ. 1 lakh ವರ್ತ್ ಆಫ್ ಬಾಂಡ್ ಫಂಡ್ ಇಸ್ ಗಿವನ್ ಟು ಪಾರ್ಟಿ X ಅಂತ. ಸೊ ಯಾರೇ ಏನೇ ಕೊಡಬೇಕಂದ್ರೂ ಪೊಲಿಟಿಕಲ್ ಪಾರ್ಟಿಗೆ ಹ್ಯಾಸ್ ಟು ಗೋ ಇನ್ ದ ಸೇಮ್ ರೂಟ್. ಇದೇ ದಾರಿಲಿ ಹೋಗ್ಬೇಕು. ಅದಕ್ಕೋಸ್ಕರ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಪ್ಲ್ಯಾನ್ ತುಂಬ ಚೆನ್ನಾಗಿದೆ. ಫಸ್ಟ್ ಹೇಳಿ ಜ್ಞಾಪಕ ಇಟ್ಕೊಂಡ್ರಿ, ಯಾರಿಗೆ ದುಡ್ಡು ಕೊಟ್ಟರು ಅಂತ ಗೊತ್ತೇ ಆಗಿಲ್ಲ ಅಂದರೆ ಐ ಕ್ಯಾನಾಟ್ ಕಮ್ ಅಂಡ್ ಆಸ್ಕ್ ಯು ಅ ಫೇವರ್ ಅಂತ ಕಾರಣಕ್ಕೆ ಅಂತ. ಅದು ಯಾವ ಮಟ್ಟಕ್ಕೆ ಆಗೋಯ್ತು ಅಂದರೆ, ಒನ್ ಪೊಲಿಟಿಕಲ್ ಪಾರ್ಟಿ 2013 ಪವರ್ಗೆ ಬರೋಕ್ಕಿಂತ ಮುಂಚೆ ಆ ಪೊಲಿಟಿಕಲ್ ಪಾರ್ಟಿ ಫಂಡ್ ಸಮ್ವೇರ್ ಅರೌಂಡ್ 100 crores ಆಡ್ ಏನೋ ಇತ್ತು. ಈ ಥರ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಅವ್ರ ಹತ್ರ ಇದ್ದಿದ್ದು ದುಡ್ಡೆಷ್ಟು 100 crores ಆಡ್ ಸಮಥಿಂಗ್. Another party which was already in power before this party comes to power, they had somewhere around political party fund of 300 or 400 crores. ಇವತ್ತು ಆ 100 crores ಪೊಲಿಟಿಕಲ್ ಪಾರ್ಟಿ ಯಾವುದಿತ್ತು ಪೊಲಿಟಿಕಲ್ ಫಂಡು 14,600 odd crores ದುಡ್ಡಿದೆ. ದ ಪಾರ್ಟಿ ವಿಚ್ ವಾಸ್ ನಾಟ್ ದೇರ್ ಇನ್ ಪವರ್ ವೆನ್ ದಿಸ್ ಎಲೆಕ್ಟ್ರಲ್ ಈ ಬಾಂಡ್ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ ಪಾರ್ಟಿ ಇವತ್ತು 700 crores ವರ್ತ್ ಆಗ್ತಾ ಇದೆ. ಸೊ ಯಾವ ಪಾರ್ಟಿ ಎಷ್ಟು ಬೆನಿಫಿಟ್ ಆಯಿತು ಅಲ್ಲಿಗೆ ಬಿಡೋಣ. ಸೆಕೆಂಡ್ ಒನ್, ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಏನು ಗೊತ್ತಾಯಿತು? ಯಾರು ದುಡ್ಡು ಕೊಡ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ ಅಂದರೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ತಪ್ಪು ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು SBIಗೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಪಾಸ್ ಮಾಡ್ತು. ಅಲಿಗೇಷನ್ ಸ್ಟಾರ್ಟ್ ಆಗೋಯ್ತು ಅಪೋಸಿಷನ್ ಪಾರ್ಟಿಲಿ. 100 ಕೋಟಿಯಿಂದ 14,000 ಕೋಟಿ ನೀನು ಮಾಡಿದ್ಯಾ ಅಂದರೆ ಅಷ್ಟು ನಿನ್ನ ನಂಬಿದಾರ ಪೊಲಿಟಿಕಲ್ ಪಾರ್ಟಿನ ಜನ. ಸೊ SBI ಹತ್ರಕ್ಕೆ ಹೋಗ್ಬಿಟ್ಟು ಏನು ಹೇಳ್ತು, ವಿತಿನ್ 3 months ಯಾರೆಲ್ಲ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ನನಗೆ ಲಿಸ್ಟ್ ಬೇಕು ಅಂತ. SBI ಲಿಸ್ಟ್ ಕೊಡೋಕೆ ರೆಡಿನೇ ಇರಲಿಲ್ಲ. ಎಲೆಕ್ಷನ್ ಕಮಿಷನ್ ಕೇಳಿದ್ರು ದಟ್ ವಾಸ್ ಆಲ್ಸೋ ನಾಟ್ ಗಿವಿಂಗ್ ಎನಿ ಕೈಂಡ್ ಆಫ್ ಇನ್ಫಾರ್ಮೇಷನ್. ಸುಪ್ರೀಂ ಕೋರ್ಟ್ ಇದು ಸ್ಕ್ಯಾಮ್, ಇದು ನಿಮ್ಮದು, ಇನ್ನು ಮುಂದೆ ಎಲೆಕ್ಟ್ರಲ್ ಬಾಂಡ್ಸ್ ಎಲ್ಲ ಯೂಸೇ ಮಾಡೋಂಗಿಲ್ಲ ಅಂತ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ಬಿಟ್ರು. ಇವತ್ತು ಎಲೆಕ್ಟ್ರಲ್ ಬಾಂಡ್ಸ್ ಇಲ್ಲ. ಸೊ ಎಲೆಕ್ಟ್ರಲ್ ಬಾಂಡ್ಸ್ ಇಲ್ಲ ಅಂದರೆ ಆದ್ರೂ ಪೊಲಿಟಿಕಲ್ ಪಾರ್ಟಿಗೆ ದುಡ್ಡು ಹೋಗಬೇಕು. ಎಲ್ಲಿಂದ ಕೊಡೋದು? ಡೈರೆಕ್ಟಾಗಿ ಎತ್ಕೊಂಡು ಕೊಟ್ಟರೆ ದುಡ್ಡು ಅವ್ರು ಈಸ್ಕೊಳಲ್ಲ. ಈಸ್ಕೊಂಡ್ರೆ ತಪ್ಪು. ವೈಟ್ ಕೊಡ್ತಾ ಇದ್ರೆ ಬ್ಲ್ಯಾಕ್ ಮನಿ ಕೊಡ್ತಾ ಇದ್ರೆ ಗೊತ್ತಿಲ್ಲ. ಸೊ ಏನು ಮಾಡೋದು? ಸೊ ದೇ ಹ್ಯಾವ್ ಕೇಮ್ ಬ್ಯಾಕ್ ಟು ದಿ ಒರಿಜಿನಲ್ ಫಾರ್ಮ್ ಕಾಲ್ಡ್ ಎಸ್ ಎಲೆಕ್ಟ್ರಲ್ ಟ್ರಸ್ಟ್. ಟ್ರಸ್ಟ್ ಅಂದರೆ ಏನು? ಅನ್ ಆರ್ಗನೈಸೇಷನ್, ಅ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಯಾರೋ ಒಬ್ರು ಥರ್ಡ್ ಪರ್ಸನ್ ನಾನು ಈ ಪೊಲಿಟಿಕಲ್ ಪಾರ್ಟಿಗೆ ದುಡ್ಡು ಕೊಡ್ತೀನಿ ಅಂತ ಟ್ರಸ್ಟ್ ಮೂಲಕ ಕಳಿಸೋದು. ಇದು 2013 ಇತ್ತು, ಮತ್ತೆ ಈಗ ಅದನ್ನೇ ಶುರು ಮಾಡ್ಕೊಂಡಿದ್ದಾರೆ. ಅಲ್ಲೂ ಗೊತ್ತಾಗಲ್ಲ,
ಅದೇ ನೀವು ಹೆಂಗೆ ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲ, ಯಾರೋ ಬಂದು ವಾಲಂಟ್ರಿಯಾಗಿ ದುಡ್ಡು ಕೊಡ್ತಾರೆ, ವಾಪಸ್ ಎತ್ಕೊಂಡು ಪಾರ್ಟಿ ಕೊಡ್ತೀನಿ ಅಂತ. ಇದೆಲ್ಲ ಮಾಡ್ಕೊಳೋದು ಏನಕ್ಕೆ ಅಂದರೆ ಸಿಕ್ಕಾಕೊಳ್ಬಾರ್ದು ಅಂತ ಅಷ್ಟೇ ಅಲ್ವಾ, ಅಷ್ಟೇ. ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆರ್ ಪೊಲಿಟಿಕಲ್ ಬಾಡೀಸ್ ಆರ್ ಕಾಂಪ್ರಮೈಸ್ ಟುಡೇ. ಐ ಡೋಂಟ್ ನೋ, ಒಬ್ಬರು ಜಡ್ಜ್ ಇದ್ದಾರೆ, ಐ ಡೋಂಟ್ ವಾಂಟ್ ಟು ನೇಮ್ ದೆಮ್. ಅವರು ಇನ್ ಫೇವರ್ ಆಫ್ ಸಮ್ ಪಾರ್ಟಿ ಫಂಕ್ಷನ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ವಿತಿನ್ 24 hours he was transferred to a 200 kilometer away court. ಜುಡಿಷಿಯರಿಲಿ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋ ಒಂದು ರೈಟ್ ಇದೆ, ಇಂಡಿಪೆಂಡೆಂಟ್ ಮತ್ತು ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಅಂತ. ಅದರಲ್ಲಿ ನೀವು ಯಾವುದೇ ಜಡ್ಜನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಅಂದರೆ ದಟ್ ಶುಡ್ ನಾಟ್ ಬಿ ಅ ರೀಸನ್ ಫಾರ್ ಹಿಸ್ ಮಿಸ್ಟೇಕ್. ಅವ್ರು ತಪ್ಪು ಮಾಡಿದ್ದಾರೆ ಶಿಕ್ಷೆ ಅನ್ನೋ ಕಾರಣಕ್ಕೆ ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರ ಜಾಗದಿಂದ ಟ್ರಾನ್ಸ್ಫರ್ ಮಾಡಂಗೇ ಇಲ್ಲ. ಕಾನ್ಸ್ಟಿಟ್ಯೂಷನ್ನೇ ಕೊಟ್ಟಿರೋಂಥ ಪವರ್ ಸುಪ್ರೀಂ ಕೋರ್ಟ್ಗೆ, ಬಟ್ ದೇ ಆರ್ ಡೂಯಿಂಗ್ ದ್ಯಾಟ್. ಎವ್ರಿಥಿಂಗ್ ಇಸ್ ಅಂಡರ್ ಸ್ಟೇಕ್. ಇವತ್ತಿಗೆ ನೋಡಿದ್ರೆ ಎಲೆಕ್ಷನಲ್ಲಿ ಎಷ್ಟು ಕರೆಕ್ಟಾಗಿ ಎಲೆಕ್ಷನ್ಸ್ ಆಗಿಬಿಟ್ಟಿದೆ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ. ಸಿ, ಆನ್ ಅ ಪಬ್ಲಿಕ್ ಸರ್ವಿಸ್ ನೋಟಲ್ಲಿ ನೀವೆಲ್ಲರೂ ಬ್ಯೂರೋಕ್ರಾಟ್ಸ್ ಆಗ್ತಾ ಇರೋದ್ರಿಂದ ಯಾವ ಗೌರ್ಮೆಂಟ್ ಪವರಲ್ಲಿ ಇದೆಯೋ ಆ ಗೌರ್ಮೆಂಟ್ ಮಾಡ್ತಾ ಇರೋದೆಲ್ಲ ಕರೆಕ್ಟ್ ಅಂತಾನೆ ಅನ್ಬೇಕು ನೀವು. ಯಾಕಂದರೆ ಗೌರ್ಮೆಂಟ್ ಏನೇನು ಮಾಡ್ತಾ ಇದ್ದೀರೋ ಅದೆಲ್ಲ ನಿಮ್ಮನ್ನು ಕೇಳ್ಕೊಂಡೇ ಮಾಡ್ತಾ ಇರೋದು. ಈಗ ಒಂದು ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಬಾಂಡ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಲಿ ಅಥವಾ ಯಾವುದೋ ಬೇರೆ ಮಿನಿಸ್ಟ್ರಿಗೆ ಈ ಥರ ಪ್ಲಾನ್ ಇಂಟ್ರೊಡ್ಯೂಸ್ ಮಾಡಿ ಈ ಥರದೊಂದು ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿದ್ರೆ ಇಷ್ಟು ರೀಚ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ದೇ ನೀಡ್ ಅ ವೆಲ್ ನಾಲೆಜಬಲ್ ಪರ್ಸನ್ ಹೂ ಇಸ್ ಟೆಲ್ಲಿಂಗ್ ದೆಮ್ ಟು ಡೂ ದಿಸ್ ಥಿಂಗ್ಸ್ ಇನ್ ಸಚ್ ಎ ವೇ. ಹೂ ಇಸ್ ದಟ್ ಪರ್ಸನ್? ಅ ಬ್ಯೂರೋಕ್ರಾಟ್. ನೀವು 23-24ಗೆಲ್ಲ IAS ಆಗಿಬಿಟ್ರೆ 50-60 ನಿಮ್ಮ ರಿಟೈರ್ಮೆಂಟ್ ಏಜ್ ಬರೋ ಅಷ್ಟರಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿಬಿಡ್ತೀರಾ. IAS ಆಫೀಸರ್ಗೆ ಹೈಯೆಸ್ಟ್ ಲೆವೆಲ್ ಆಫ್ ಪ್ರಮೋಷನ್ ಅದು. ಅಲ್ಲಾಗಿದ್ದೀರಾ ಅಂದರೆ ಗೌರ್ಮೆಂಟ್ ಏನೆಲ್ಲ ಮಾಡ್ತಾ ಇದೆ ನಿಮ್ಮನ್ನು ಕೇಳ್ಕೊಂಡೇ ಮಾಡ್ತಾ ಇರುತ್ತೆ. ದಟ್ ಇಸ್ ದಟ್ ಪವರ್. ಸೊ IAS ಆಫೀಸರ್ ಅವರೇನೇ ಇದ್ದಾರೆ ಅಲ್ಲೂ. ಬಟ್ ವಿ ಶುಡಂಟ್ ಟೆಲ್ ದ್ಯಾಟ್. ಸತ್ಯ ನಾವು ಮಾತಾಡೋಂಗಿಲ್ಲ ಮೇಡಮ್. ಕೆಲವೊಂದು ಕಡೆ ನೀವು ಪೇಪರಲ್ಲೂ ನೀವು ಆನ್ಸರ್ಸ್ ಬರೀಬೇಕಾದ್ರೂ ಯು ನೀಡ್ ಟು ಟೇಕ್ ಅ ನ್ಯೂಟ್ರಲ್ ಸ್ಟ್ಯಾಂಡ್ಸ್. ಟೇಕ್ ಫಾರ್ ಎಕ್ಸಾಂಪಲ್ BJP ಗೌರ್ಮೆಂಟ್ ಒಳ್ಳೆ ಕೆಲಸನೇ ಮಾಡಿದೆ ಅಂತ ತಗೊಳ್ಳಿ. ನೀವು ಆನ್ಸರಲ್ಲಿ ಬರೀಬೇಕಾದ್ರೆ ಫಾರ್ ಎಕ್ಸಾಂಪಲ್ BJP ಗೌರ್ಮೆಂಟ್ ಇಂಟ್ರೊಡ್ಯೂಸ್ ದಿಸ್ ಆ್ಯಂಡ್ ದಿಸ್ ಇಸ್ ವೆರಿ ಗುಡ್ ಹಿಂಗೆಲ್ಲ ಬರೆದ್ರೂ ಓಕೆ ಅವ್ರು BJP ಪರ ಮಾತಾಡ್ತಾ ಇದ್ದಾರೆ ಅಂದ್ಬಿಡ್ತಾರೆ. ಟೇಕ್ ಆಲ್ವೇಸ್ ಎ ನ್ಯೂಟ್ರಲ್ ಸ್ಟ್ಯಾಂಡ್. ಅದನ್ನು ಗೌರ್ಮೆಂಟಿನ ಪೊಲಿಟಿಕಲ್ ಪಾರ್ಟಿ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಸೆಂಟ್ರಲ್ ಗೌರ್ಮೆಂಟ್ ದಿಸ್ ಸ್ಕೀಮ್ ಕೇಮ್ ಔಟ್ ವಿತ್ ದಿಸ್ ಮಚ್ ಆಫ್ ಬೆನಿಫಿಟ್. ಸೊ ಯಾವುದಾದ್ರೂ ಗೌರ್ಮೆಂಟ್ ಇರಲಿ, ನೀವು ಮಾತಾಡ್ತಾ ಇರೋದು ಇಂಡಿಯನ್ ಗೌರ್ಮೆಂಟ್ ಬಗ್ಗೆ ಮಾತ್ರನೇ ಅಂತ. ಆಲ್ ದಿಸ್ ವಿಲ್ ಕಮ್ ಅಪ್ ಇನ್ ಯರ್ ಆನ್ಸರ್ಸ್ ಅಷ್ಟೇ. ಎರಡು ಎಲೆಕ್ಟ್ರಲ್ ಟ್ರಸ್ಟ್. Electoral trusts are non-profit companies. Electoral trusts are non-profit companies set up in 2013. Set up in 2013, especially to receive especially to receive voluntary political donations from individuals and Indian companies. Voluntary political donations from individuals and Indian companies. Next point. The electoral trust then distributes those funds. The electoral trust then distributes those funds to registered political parties. The electoral trust then distributes those funds to registered political parties in a regulated and transparent manner. In a regulated and transparent manner. ಕರ್ದಸ್ ಒಂದು ಟ್ರಸ್ಟಿಗೆ ನೀವು ಹೋಗಿ ವಾಲಂಟರಿಯಾಗಿ ದುಡ್ಡು ಕೊಡ್ತೀರಾ, ನೀವು ಯಾವ ಪಾರ್ಟಿ ಕೊಡಿ ಅಂತ ಹೇಳ್ತೀರೋ ಅವರು ನೋಡಿ ಇಷ್ಟು ಜನ ಇಷ್ಟು ದುಡ್ಡು ತೊಗೊಂಬಂದು ಕೊಟ್ಟಿದೆ ಅಂತ ವಾಲಂಟರಿಯಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತೆ. ದಟ್ ಈಸ್ ಎಲೆಕ್ಟ್ರಲ್ ಟ್ರಸ್ಟ್. ಈ ಎಲೆಕ್ಟ್ರಲ್ ಟ್ರಸ್ಟ್ನ ಯಾರು ಎಸ್ಟಾಬ್ಲಿಷ್ ಮಾಡ್ಬೋದು? ಯಾರು ಬೇಕಾದರೂ ಮಾಡ್ಬೋದಾ? A company can do it,
which is established under Companies Act. You can write down, who can form an electoral trust? Who can form an electoral trust? Answer, any company registered under section 8 of Companies Act 2013, registered under section 8 of Companies Act 2013, they can form this electoral trust. Companies Act 2013, they can form this electoral trust. ಒಂದು ಕಂಪನಿ ಯಾರು ಬೇಕಾದರೂ ಸೆಕ್ಷನ್ 8 ಕಂಪನೀಸ್ ಆ್ಯಕ್ಟಲ್ಲಿ ಎಸ್ಟಾಬ್ಲಿಷ್ ಆಗಿರೋ ಎಲೆಕ್ಟ್ರಲ್ ಟ್ರಸ್ಟ್ನ ಫಾರ್ಮ್ ಮಾಡ್ಬೋದು. ಡೊನೇಷನ್ಸ್ ಯಾರೆಲ್ಲ ಮಾಡ್ಬೋದು? ಯಾರು ಬೇಕಾದರೂ ಮಾಡ್ಬೋದು. ಇಂಡಿವಿಜುವಲ್ ಮಾಡ್ಬೋದು, ಕಂಪನೀಸ್ ಮಾಡ್ಬೋದು, ಫರ್ಮ್ಸ್ ಮಾಡ್ಬೋದು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಅಂತ ನಾವು ಕರಿತೀವಿ, ಫ್ಯಾಮಿಲಿ ರನ್ ಬಿಸ್ನೆಸ್, ಯಾರು ಬೇಕಾದರೂ ದುಡ್ಡು ಮಾಡ್ಬೋದು, ಡೊನೇಷನ್ಸ್ ಮಾಡ್ಬೋದು, ವಾಲಂಟರಿ ಬೇಸಿಸ್ ಅಲ್ಲ ಅಷ್ಟೇ. ಹೂ ಕ್ಯಾನ್ ಡೊನೇಟ್ ಅಂದರೆ ಹೂ ಕ್ಯಾನ್ ಡೊನೇಟ್? Who can donate? Under section 17C of IT Act, under section 17C of IT Act, Income Tax Act 1961, Indian citizens, companies registered in India, Indian citizens, companies registered in India, firms, Hindu undivided families, or association of persons based in India. Hindu undivided families. ಈ ಜಾಯಿಂಟ್ ಫ್ಯಾಮಿಲಿ ರನ್ ಬಿಸ್ನೆಸ್ ಇರುತ್ತಲ್ವಾ, ಅದನ್ನು ನಾವು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಅಂತ ಕರಿತೀವಿ ಅಷ್ಟೇ. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್, ಆರ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಬೇಸ್ಡ್ ಇನ್ ಇಂಡಿಯಾ, ಇವರೆಲ್ಲರೂ ಡೊನೇಷನ್ಸ್ ಮಾಡ್ಬೋದು. ಡೊನೇಷನ್ಸ್ ಯಾವ ರೀತಿಯಲ್ಲಿ ಮಾಡಬೇಕು? ಇಸ್ ಇಟ್ ಥ್ರೂ ಕ್ಯಾಶ್? ನೆವರ್. ಇಟ್ ಶುಡ್ ಬಿ ಥ್ರೂ ಐದರ್ ಚೆಕ್, ಡ್ರಾಫ್ಟ್, DD ಅಂತ ಕರಿತೀವಲ್ವಾ, ಈ ಥರನೇ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಡೊನೇಷನ್ಸ್ ಮಸ್ಟ್ ಬಿ ಮೇಡ್ via check, bank draft or electronic transfer. Electronic transfer ಅಂದರೆ you can pay it through even phone pay, Google Pay also. ಬಟ್ ರೆಕಾರ್ಡ್ ಇರಬೇಕಲ್ವಾ? ಚೆಕ್ ಕೊಟ್ಟರೆ ರೆಕಾರ್ಡ್ ಇದೆ, ಬ್ಯಾಂಕ್ ಡ್ರಾಫ್ಟ್ ಕೊಟ್ಟರೆ ರೆಕಾರ್ಡ್ ಇದೆ, ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ರೆಕಾರ್ಡ್ ಇದೆ, ಕ್ಯಾಶ್ ಕೊಟ್ಟರೆ ರೆಕಾರ್ಡ್ ಇಲ್ಲ. ಸೊ ಟು ಬಿ ಟ್ರಾನ್ಸ್ಪರೆಂಟ್, ಯು ಕ್ಯಾನ್ ಮೇಕ್ ಅ ಡೊನೇಷನ್ಸ್ ಓನ್ಲಿ ಇನ್ ದಿಸ್ ಬ್ರಾಕೆಟಲ್ಲಿ, ನೋ ಕ್ಯಾಶ್ ಅಲೌಡ್. ಕ್ಯಾಶಲ್ಲಿ ಯು ಕ್ಯಾನ್ ನೆವರ್ ಮೇಕ್ ಅ ಡೊನೇಷನ್ಸ್. ವೈಲ್ ಯು ಆರ್ ಮೇಕಿಂಗ್ ದ ಡೊನೇಷನ್ ಆಲ್ಸೋ ಯು ಶುಡ್ ಶೋ ಯುವರ್ ಪ್ಯಾನ್ ಕಾರ್ಡ್ ಅಂತೆ ಫಾರ್ ದ ಅಥೆಂಟಿಕೇಶನ್. ಲಾಸ್ಟ್ ಪಾಯಿಂಟ್, ಡೋನರ್ಸ್ ಮಸ್ಟ್ ಪ್ರೊವೈಡ್ ದೇರ್ ಪ್ಯಾನ್ ಆರ್ ಪಾಸ್ಪೋರ್ಟ್ ನಂಬರ್. ಡೋನರ್ಸ್ ಮಸ್ಟ್ ಪ್ರೊವೈಡ್ ದೇರ್ ಪ್ಯಾನ್. ನೀವೇನಾದರೂ ಇಂಡಿಯನ್ ಆಗಿದ್ರೆ ಪ್ಯಾನ್ ನಂಬರ್ ಕೊಟ್ಟರೆ ಸಾಕು, ಪರ್ಮನೆಂಟ್ ಅಕೌಂಟ್ ನಂಬರ್ ಕೊಟ್ಟರೆ ಸಾಕು. ನೀವೇನಾದರೂ ನಾನ್ ರೆಸಿಡೆಂಟ್ ಇಂಡಿಯನ್ ಆಗಿದ್ರೆ ಪಾಸ್ಪೋರ್ಟ್ ಕೊಡಬೇಕು. ಡೊನೇಷನ್ಸ್ ಮಸ್ಟ್ ಬಿ ಡೋನರ್ಸ್ ಮಸ್ಟ್ ಪ್ರೊವೈಡ್ ದೇರ್ ಪ್ಯಾನ್ ಇಫ್ ಇಟ್ಸ್ ಫಾರ್ ರೆಸಿಡೆಂಟ್ಸ್, ಐ ಥಿಂಕ್ ಅದನ್ನು ನಿಮಗೆ ಗೊತ್ತಿರುತ್ತೆ, ಆರ್ ಪಾಸ್ಪೋರ್ಟ್ ನಂಬರ್ ಫಾರ್ NRIs. ಫಾರ್ ರೆಸಿಡೆಂಟ್ಸ್ ನೀವೇನಾದರೂ ಇಂಡಿಯನ್ ರೆಸಿಡೆಂಟ್ ಆಗಿದ್ರೆ ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು. ನೀವೇನಾದರೂ ಇಂಡಿಯನ್ ರೆಸಿಡೆಂಟ್ ಅಲ್ಲ, NRI ಅಂತ ನಾನ್ ರೆಸಿಡೆಂಟ್ ಇಂಡಿಯನ್ ಆಗಿದ್ರೆ ಪಾಸ್ಪೋರ್ಟ್ ನಂಬರ್ ಕೊಡಬೇಕು. ಪಾಸ್ಪೋರ್ಟ್ ನಂಬರ್ ಫಾರ್ NRIs. ಫಾರಿನ್ ಫಂಡ್ಸು ಇರುತ್ತೆ, ಬಟ್ ಇಲ್ಲಿ ಎಲೆಕ್ಟ್ರಲ್ ಟ್ರಸ್ಟಲ್ಲಿ ಇಂಡಿಯನ್ ಅಂತ ಮಾತ್ರನೇ ಸ್ಪೆಸಿಫೈ ಮಾಡ್ತಾ ಇದ್ದಾರೆ. ಇಲ್ಲಿ NRIs ಅಂದರೆ ಫಾರಿನರ್ಸೇ ಬಂದ್ಬಿಡ್ತಾರಲ್ವ. ಫಾರಿನರ್ಸ್ ಅಲ್ಲ ಅವ್ರು, ಲಿಟ್ರಲಿ ಅವ್ರು ಇಂಡಿಯನ್ಸ್ ಏನು, ಎಲ್ಲರೂ ಇಂಡಿಯನ್ಸ್ ಡೊನೇಷನ್ ನೋ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ದಟ್ ವಿಲ್ ಕಮ್ ಟು ಅ ಡಿಫ್ರೆಂಟ್ ರೂಟ್. ದಿಸ್ ಬೇಸಿಕ್ಲಿ ಇಂಡಿಯಾದಲ್ಲಿ ಡೊನೇಷನ್ಸ್ ತೊಗೊಳೋದು, ಪಿಕ್ ಮಾಡೋದಕ್ಕೆ ಅಷ್ಟೇ. ಫಾರಿನರ್ಸೂ ಇಂಡಿಯನ್ ಗೌರ್ಮೆಂಟ್ಗೆ ದುಡ್ಡೇನು ಕೊಡ್ತಾರೆ ಹೇಳಿ? ಫಾರಿನ್ ಕಂಪನೀಸ್ ಆಗಿರ್ಬೋದು, ಫಾರಿನ್ ಆರ್ಗನೈಸೇಷನ್ಸ್ ಇಂಡಿಯನ್ ಗೌರ್ಮೆಂಟ್ಗೆ ದುಡ್ಡು ಕೊಡೋದ್ರಿಂದ ಅವ್ರಿಗೆ ಬರೋಂಥ ಲಾಭನಾದರೂ ಏನು? ಇಂಡಿಯನ್ಸ್ ಫಾರಿನಲ್ಲಿ ಯಾರಿದ್ದಾರೋ ಅವ್ರು ದುಡ್ಡು ಕಳಿಸ್ತಾರೆ, ನೀವು ಇಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ನಮ್ಗಲ್ಲಿ ದುಡ್ಡಾಗುತ್ತೆ ಅಂತ. ಕರೆಕ್ಟ್ ಇದೆ ಅಲ್ವಾ ಅದು? ಅಷ್ಟೇ.
That's it. Any doubts? 1 year, madam. 1 year. ಏಪ್ರಿಲ್ದು ಓದಲೇಬೇಕು. ಜೂನಿಂದ ಏಪ್ರಿಲೇ ಜಾಸ್ತಿ ಓದಬೇಕು ಅನಿಸುತ್ತೆ. ನೀವು ಕ್ವಶನ್ ಪೇಪರ್ ನೋಡಿದ್ರೆ ರೀಸೆಂಟ್ ನ್ಯೂಸಲ್ಲಿ ಏನಿರುತ್ತೋ ಅದನ್ನೇ ತೆಗೆದಾಕಿರ್ತಾನಲ್ಲಿ. ಬಟ್ ನಾವು ಜೂನಿಂದ ಏನಕ್ಕೆ ಓದ್ತೀವಿ ಅಂದರೆ ಅದು ಬಿಲ್ಡ್ ಆಗಬೇಕು, ಏನಾಯಿತು ಲಾಸ್ಟ್ಗೆ ಅಂತ. ಅದು ಜಾನ್ವರಿ ಟು ಏಪ್ರಿಲ್ ಏನು ನಡೆದಿದೆ ಅಂತ ನಮ್ಗೆ ಅರ್ಥ ಆಗಬೇಕು ಅಂದರೆ ಜೂನಿಂದ ಏನು ಹಾಕ್ಕೊಂಡು ಬಂತು ಅಂತ ಅರ್ಥ ಆದರೆ ಅದು ಅರ್ಥ ಆಗುತ್ತೆ. ಸೊ ಜೂನಲ್ಲಿ ಒಂದು ಸ್ಟೇಟ್ಮೆಂಟು, ಜನವರಿಲಿ ಒಂದು ಸ್ಟೇಟ್ಮೆಂಟ್ ಎತ್ತಾಕಿದ್ರು ವಿ ವಿಲ್ ಬಿ ಇನ್ ದಟ್ ಪೊಸಿಷನ್ ಟು ಆನ್ಸರ್ ಅಂತ. 1 year ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ. ನೀವು ಮಂತ್ಲಿ ಮ್ಯಾಗ್ಝಿನ್ ಓದ್ತಾ ಇದ್ರೆ ಹೌ ವಿಲ್ ಯು ಕಂಪೈಲ್ ದ್ಯಾಟ್ ಲಾಸ್ಟ್ ಮಿನಿಟಲ್ಲಿ? SSC ಎಕ್ಸಾಮ್ ಕೇಳೋ ಕ್ವಶನ್ಸು UPSC ಕೇಳೋ ಕ್ವಶನ್ಸ್ ತುಂಬ ತಪ್ಪು. ಸೊ ನೀವು ನೆಕ್ಸ್ಟ್ ಟೈಮ್ ಅದನ್ನು ರಿವೈಸ್ ಮಾಡ್ತೀನಿ, ಜಸ್ಟ್ ಆ ಕ್ವಶನ್ಸ್ ನೋಡ್ಕೊಂಡು ಹೋಗ್ತೀನಿ ಅಂತನಾ? ಓಕೆ, ಬಟ್ ಇದು ಸಾಕಾಗಲ್ಲ. ಹಾಂ, ಓಕೆ. ಒಂದು ಮ್ಯಾಕ್ಸ್ ಮಾಡೋಣ. 1 yearಗೆ 12 months ಅಲ್ವಾ? ಸೊ 12 ಮ್ಯಾಗ್ಝಿನ್ಸ್ ಅಂತ ತೊಗೊಳೋಣ. ಒಂದು ಮ್ಯಾಗ್ಝಿನ್ ಎಷ್ಟು ಪೇಜ್ ಇರ್ಬೋದು? ಆ್ಯಾವ್ರೇಜ್ 100 ಇಟ್ಕೊಂಡು ಸಾಕು. ಸೊ ಟೋಟಲ್ ಎಷ್ಟು ಪೇಜಸ್ ಆಯಿತು? 1200 pages ಆಯಿತು. 1200 pages ಆಫ್ ಮ್ಯಾಗ್ಝಿನ್ ನೀವು ಓದಬೇಕು ಸರ್. ಎಸ್ ಸರ್, ನಾಟ್ ಎನ್ ಇಶ್ಯೂ. ಎಸ್ 1200 pagesದು ಮ್ಯಾಗ್ಝಿನ್ ನೀವು ಓದಬೇಕು. ಎಷ್ಟು ದಿನದಲ್ಲಿ ಓದಬೇಕು? ಇಷ್ಟೊತ್ತಲ್ಲಿ ಓದ್ಬಿಟ್ಟಿರ್ಬೇಕಾಗಿತ್ತು. ಫೆಬ್ರವರಿ ಅಲ್ವಾ, ಜನವರಿಗೆ ಬಿಟ್ಟಿರ್ತಾರೆ, ಜನವರಿವರೆಗೂ ನಾವು ಓದ್ಬಿಟ್ಟಿರ್ಬೇಕಾಗಿತ್ತು. ಬರೀ ಓದ್ಬಿಟ್ರೆ ಸಾಕಾ? ರಿವಿಷನ್ ಮಾಡಬೇಕು. ಓಕೆ, ಈಗ 100 pages ಓದೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? 15 days ತೊಗೊಳೋಣ. ಸೊ 1200 pages ಓದೋದಕ್ಕೆ 15 into 12, ಅದು ಮತ್ತೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಫಸ್ಟ್ ರೀಡಿಂಗ್ಗೆ 15 days, ಸೆಕೆಂಡ್ ರೀಡಿಂಗಿಗೆ ಬೇಡ, 15 ಬದಲು 5 days ತೊಗೊಂಡೆ ಸರ್ ಅಷ್ಟೇ ಅಂತಂದ್ರೂ ನೀವು ಲಾಸ್ಟ್ ಎಕ್ಸಾಮ್ಗೆ ಹೋಗೋ ದಿನ ಎಷ್ಟು ದಿನ ಇರುತ್ತೆ? 1 ದಿನ ಇರುತ್ತೆ. 1 ದಿನದಲ್ಲಿ 1200 pagesನ್ನು ಹಿಂಗೆ ತಿರ್ಗ್ಸೋಕ್ಕಾದರೂ ಆಗುತ್ತಾ? ಸೊ ಅದನ್ನು ಏನೋ ಒಂದು ದಾರಿ ಹುಡುಕೊಂಡ್ಬೇಕು. ನೀವು ಅದು ಮಾಡಿದ್ದೀರ ಅಂದರೆ ಒಳ್ಳೆಯದು. ಯಾವ ಮ್ಯಾಗ್ಝಿನ್? ಕೇರ್. ಓಕೆ, ಕೇರ್ ಮ್ಯಾಗ್ಝಿನ್. ಓಕೆ ಸರ್, ಮೇಡಮ್ ನೀವೇನು ಹೇಳಿದ್ರಿ? PT 365 ಹೇಳಿದ್ದು. PT 365, ಎಸ್. ಬಟ್ ವಾಟ್ ಎವರ್ ಯು ಆರ್, ಏನೇ ಓದ್ತಾ ಇದ್ರು ಈ ಫೆಬ್ರವರಿ ಎಂಡ್ ಮುಗಿಯೋಷ್ಟರಲ್ಲಿ ಹಳೆ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಎಲ್ಲಾನು ಮುಗಿಸ್ಕೊಂಬಿಡಕ್ಕೆ ಟ್ರೈ ಮಾಡಿ. ಮಾಡಲೇಬೇಕೇನು ಮಾಡೋಕ್ಕಾಗಲ್ಲ. ಇನ್ನಿರೋದು 100 days, 104 days ಇಫ್ ಐ ಆಮ್ ನಾಟ್ ರಾಂಗ್. 104 or 105 days ಇದೆ ಎಕ್ಸಾಮ್ ಡೇನು ಕೌಂಟ್ ಮಾಡಿಕೊಂಡ್ರೆ. ಸೊ ನೀವು ಫೆಬ್ರವರಿ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡ್ಬಿಟ್ರಿ ಅಂತ ತಗೊಳ್ಳಿ. ಈಗ ಫೆಬ್ರವರಿ ಮುಗಿಯೋಕೆ ಇನ್ನೊಂದು 20 days ಇದೆ. ದಿನಕ್ಕೊಂದು 6-7 hours ಸ್ಪೆಂಡ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಓದಿಲ್ಲ ಅಂದರೆ, ಇವಾಗ ಓದಲಿಲ್ಲ ಅಂದರೆ ಇನ್ನು ಎಕ್ಸಾಮ್ ಇಲ್ಲ. ಸೊ ಓದಲೇಬೇಕು, ಬೈ ಫೋರ್ಸ್ ಆದ್ರೂ. ಇಷ್ಟ ಇಲ್ಲ ಅಂದರೂ ಓದಲೇಬೇಕು. ಇಷ್ಟ ಇಲ್ಲ ಅಂತ ಓದೋಕ್ಕಾಗಲ್ಲ. ನೀವು ಇಲ್ಲಿ ಬಂದಿರೋದೇ ನಿಮ್ಮ ಇಷ್ಟದ ಮೇಲೆ ಅಲ್ವಾ? ಸೊ ನಿಮ್ಮ ಇಷ್ಟಕ್ಕೆ ನೀವು ಬಂದಮೇಲೆ ನಿಮ್ಮ ಇಷ್ಟಕ್ಕೆ ನೀವೇ ಕಷ್ಟ ಬೀಳಬೇಕು, ಬೇರೆ ಯಾರು ಕಷ್ಟ ಬೀಳ್ತಾರೆ? ಫೆಬ್ರವರಿ ಅಷ್ಟರಲ್ಲಿ ನೀವೆಲ್ಲ ಮ್ಯಾಗ್ಝಿನ್ಸ್ ಕ್ಲಿಯರ್ ಮಾಡಿಕೊಂಡ್ರೆ ಮಾರ್ಚು, ಏಪ್ರಿಲು, ಮೇ ಇನ್ನು 3 ತಿಂಗಳು ಬರುತ್ತೆ. ಅದರಲ್ಲಿ 5 ದಿನ ಕಮ್ಮಿ. 90 - 3 + 2 - ಹೋದರೆ 90 days, 19 ಅಲ್ಲ 83-84 days ಉಳ್ಕೊಳುತ್ತೆ. 83-84 ಡೇಸಲ್ಲಿ ಮತ್ತೆ ಎಲ್ಲ ಕರೆಂಟ್ ಅಫೇರ್ಸ್ ರಿವಿಷನ್ ಒಂದ್ಸತಿ, ಸ್ಟ್ಯಾಟಿಕ್ ಟಾಪಿಕ್ಸ್ ಒಂದ್ಸತಿ, 2 ಸತಿ ರಿವಿಷನ್ ಮಾಡಿಕೊಂಡು ಎಕ್ಸಾಮ್ ಕೊನೆ ವೀಕಲ್ಲಿ ಕರೆಂಟ್ ಅಫೇರ್ಸ್ ಒಂದ್ಸತಿ, ಸ್ಟ್ಯಾಟಿಕ್ ಟಾಪಿಕ್ಸ್ ಒಂದ್ಸತಿ ಮುಗಿಸ್ಕೊಂಡು ಹೋದರೆ GS1 ಯು ವಿಲ್ ಗೋ ವಿತ್ ಕಾನ್ಫಿಡೆನ್ಸ್. ಇದ್ರ ಜೊತೆಯಲ್ಲಿ CSAT ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನೇ ನಮಗೆ ಯಾರು ಮಾಡಿದ್ರು ಅದೇನೆ. ನೀವು ಇನ್ನೂ ಕಷ್ಟವಾಗಿರೋ ಸಮ್ಸ್ ಮಾಡಬೇಕು ಅಂದರೆ SSC, RRB ಈ ಪೇಪರ್ಸನ್ನು ತೊಗೊಂಡ್ರೆ ಮ್ಯಾಥ್ಸಲ್ಲಿ ತುಂಬ ಕಷ್ಟವಾಗಿರೋ ಸಮ್ಸ್ ಕೊಡ್ತಾನೆ. ಬಟ್ ಅಷ್ಟೊಂದು ಕಷ್ಟಪಟ್ಟು ಏನು ಮಾಡ್ತೀರಾ? UPSCಲಿ ಏನು ಕೇಳ್ತಾನೋ ಅಷ್ಟು ಪಾಸ್ ಆದರೆ ಸಾಕು ಗುರು. ನನಗೆ 66 ಬರಬೇಕು. ನನಗೆ ಹೆಂಗೆ ಬರುತ್ತೋ ಅದೆಲ್ಲ ನನಗೆ ಗೊತ್ತಿಲ್ಲ. RCಲಿ ತೊಗೊಳ್ತೀನೋ, ಲಾಜಿಕಲ್ ರೀಸನಿಂಗಲ್ಲಿ ತೊಗೊತೀನೋ, ಮ್ಯಾಥ್ಸಲ್ಲಿ ತೊಗೊತೀನೋ, ಇನ್ನೊಂದ್ರಲ್ಲಿ ತೊಗೊತೀನೋ, 66 ಬೇಕು. ನನಗೆ ಯಾವ್ದು ಸ್ಟ್ರಾಂಗೋ ಹುಡ್ಕೊಳ್ಳಿ, ಮಾಡ್ಕೊಳ್ಳಿ.
ಆಗಿಬಿಡುತ್ತೆ. ಇದೊಂದು ಕರೆಂಟ್ ಅಫೇರ್ಸೇ ನಮಗೆ ಲಾರ್ಜ್ ಚಂಕ್ ಅನ್ಸೋದು. ಅದಕ್ಕೊಂದು ದಾರಿ ಹುಡ್ಕೊಂಡು ಫೆಬ್ರವರಿ ಅಷ್ಟರಲ್ಲಿ ಇಫ್ ಯು ಆರ್ ಏಬಲ್ ಟು ಡೂ ಸಮಥಿಂಗ್ ಲಾಸ್ಟ್ 3 months ಆರಾಮಾಗಿ ಆಗುತ್ತೆ. ನಮಗೆ ಟೈಮ್ ಇದೆ, ಟೈಮ್ ಇಲ್ಲ ಅಂತಲ್ಲ. ನಾವು ಮೇಗೆ ಬಂದುಬಿಟ್ಟಿಲ್ಲ, ನಾವು ಫೆಬ್ರವರಿಲಿ ಇದ್ದೀವಿ, ಫೆಬ್ರವರಿ 10th ಇದ್ದೀವಿ. ಜನವರಿಯಿಂದ ನೀವು ಆಲ್ರೆಡಿ ನಿಮ್ಮ ಒನ್ ಸೆಟ್ ಆಫ್ ರಿವಿಷನ್ ಸ್ಟಾರ್ಟ್ ಮಾಡಿದ್ದೀರಾ. ಯು ಆರ್ ಆನ್ ಅ ಪಾಸಿಟಿವ್ ಎಂಡ್. ಎಲ್ಲರೂ ಪಾಸಿಟಿವಲ್ಲಿ, ಕಡಿಮೆ ಬಂತು ಜಾಸ್ತಿ ಬಂತು ಸೈಡಿಗೆ ಬಿಡೋಣ. ಬಂದಿರೋ ಕ್ವಶನ್ಸ್ ಎಕ್ಸಾಮಲ್ಲಿ ಬರುತ್ತಾ, ಯಾರು ಗ್ಯಾರಂಟಿ ಕೊಡಲ್ಲ. ಬಟ್ ನೀವಂತೂ ಏನೋ ಓದಿದ್ದೀರಾ, ಇನ್ನೂ 2 ಸತಿ ಟೆಸ್ಟ್ ಬರೀತೀರಾ ಅಂದರೆ ಇನ್ನೂ 2 ಸತಿ ರಿವಿಷನ್ ಆಗ್ತಾ ಇದೆ. ಮಾಡಿದ್ರೆ ಆಗುತ್ತೆ, ಮಾಡಲಿಲ್ಲ ಅಂದರೆ ಮತ್ತೆ ಕಷ್ಟ. ಅದು ಮಾಡಿಕೊಂಡ್ರೆ 3 ರಿವಿಷನ್ ನಿಮ್ಮದ್ರಲ್ಲೇ ಆಗಿದೆ. ಇನ್ಸ್ಟಿಟ್ಯೂಷನಲ್ಲೇ ಮಾಡಿದ್ದೀರಾ, ಟೆಸ್ಟ್ಗಳು ಬರೆದಿದ್ದೀರಾ, ಮತ್ತು ಇನ್ನೇನು ಭಯ ಅಷ್ಟೇ. ಕರೆಂಟ್ ಅಫೇರ್ಸ್ ಒಂದು ನೋಡ್ಕೊಳ್ಳಿ, CSAT ಒಂದು ಸ್ವಲ್ಪ ನೋಡ್ಕೊಳ್ಳಿ. ಹೋಗೋಕ್ಕಿಂತ ಮುಂಚೆ ಅವ್ನು ಏನೇ ಕೇಳಿದ್ರು ನನಗೆ ಗೊತ್ತಿರೋದ್ರಲ್ಲಿ ನಾನು ಮಾಡ್ಬಿಟ್ಟು ಬರ್ತೀನಿ ಅನ್ನೋ ಕಾನ್ಫಿಡೆಂಟಲ್ಲಿ ಹೋಗಿ. ತಪ್ಪು ಸರಿ ಹೋಗ್ಬಿಡುತ್ತೆ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್ ಮ್ಯಾನ್. ಕರೆಂಟ್ ಅಫೇರ್ಸ್ ಕ್ಲಾಸ್ ಎಲ್ಲಿವರೆಗೂ ಮಾಡ್ತೀವಿ ಅಂತ ಗೊತ್ತಿಲ್ಲ. ಯಾಕಂದರೆ ಕರೆಂಟ್ ಅಫೇರ್ಸ್ನೆಲ್ಲಾನು ಕ್ಲಾಸಲ್ಲಿ ಮಾಡೋಕ್ಕಾಗಲ್ಲ. ನಾವಿಲ್ಲಿ ಏನು ಓದಬೇಕು, ಹೇಗೆ ಓದಬೇಕು ಅಂತ ಹೇಳ್ಬೋದು ಹೊರತು 1 year ಕರೆಂಟ್ ಅಫೇರ್ಸ್ 1200 pages ಅಂತ ಇರುವಾಗದು ಇಲ್ಲಿ ಕಷ್ಟ, ಹ್ಯೂಮನ್ಲಿ ಇಂಪಾಸಿಬಲ್. ಬಜೆಟ್ ವಿ ವಿಲ್ ಸಿ ದಟ್. ಬಜೆಟ್ ಒಂದು ಸರ್ ಹತ್ರ ಮಾತಾಡೋಣ. ವೆನ್ ಪಾಸಿಬಲ್, ಯಾವಾಗ ಆಗುತ್ತೋ ಅದನ್ನು ವಿ ವಿಲ್ ಡೂ ದಟ್, ನಾಟ್ ಅನ್ ಇಶ್ಯೂ. ಎಕನಾಮಿಕ್ ಸರ್ವೆ ತೊಗೊಂಡ್ರೆ ನಿಮಗೆ ಕಷ್ಟ ಆಗಿಬಿಡುತ್ತೆ, ಎಲ್ರಿಗೂ ಕಷ್ಟ ಆಗಿಬಿಡುತ್ತೆ. ನಮ್ಗೆ ಇಷ್ಟು ತಪ್ಪ ಕೊಟ್ಟಿರ್ತಾನೆ 600-800 pages ವಾಲ್ಯೂಮ್. ಅದನ್ನು ನೀವು ತೊಗೊಂಡ್ರು 1-2 questions ಬರ್ಬೋದು. ಬಟ್ 1-2 questionsಗೆ 800 pagesಗೆ ಎಫರ್ಟ್ ಆಗ್ತೀನಾ, ಅಲ್ಲಿಗೆ ಬರುತ್ತೆ ಚೆಕ್ಕು. ಬಟ್ ಬಜೆಟನ್ನು ವಿ ಕ್ಯಾನ್ ಡೂ ಸಮಥಿಂಗ್. ಯಾಕಂದರೆ ಎಕನಾಮಿಕಲ್ ಟರ್ಮ್ಸಲ್ಲಿ, ಎಕನಾಮಿಕಲ್ ಪ್ಯಾರಾಮೀಟರ್ಸಲ್ಲಿ ಕ್ವಶನ್ಸ್ ಬಂದ್ಬಿಡ್ಬೋದು. ಬಜೆಟ್ ವಿ ವಿಲ್ ಡೂ ಸಮಥಿಂಗ್. ಎಕನಾಮಿಕ್ ಸರ್ವೆಗೆ ವಿ ವಿಲ್ ಸಿ ಸಮ್ ಅದರ್ ವೇ. ಕ್ಲಾಸ್ ಇಲ್ಲ ಅಂದ್ರೂ ವಿ ವಿಲ್ ಸಿ ಸಮ್ ಅದರ್ ವೇ. ಬಜೆಟ್ ಐ ಟಾಕ್ ಟು ಸರ್ ವಾಟ್ ಕ್ಯಾನ್ ಬಿ ಡನ್. ಒಂದಿನ ಇಫ್ ಪಾಸಿಬಲ್ ವಿ ವಿಲ್ ಡೂ ದಟ್ ಬಜೆಟ್ ಆಲ್ಸೋ. ಯೂಶಲಿ ಬಜೆಟಲ್ಲಿ ಬಂದರೆ ವಾಟ್ ದೇ ಆರ್ ಆಸ್ಕಿಂಗ್, ಫಿಸಿಕಲ್ ಡೆಫಿಸಿಟ್ ಕಡಿಮೆ ಆಯಿತಾ, ಟ್ರೇಡ್ ರೆವಿನ್ಯೂ ಜಾಸ್ತಿ ಆಯಿತಾ, ಯಾವುದಾನ ಹೊಸ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ್ರೆ, ಎಕನಾಮಿಕಲ್ ಇಂಕ್ರೀಸ್ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರು ಅದನ್ನೇ ಕೇಳ್ತಾರೆ. ವಿ ವಿಲ್ ಸಿ ವಾಟ್ ಕ್ಯಾನ್ ಬಿ ಡನ್ ಫಾರ್ ದಟ್ ಆಲ್ಸೋ. ಎಸ್, ಫೈನ್ ದೆನ್. ಥ್ಯಾಂಕ್ ಯು. ಆನ್ಲೈನ್ ಥ್ಯಾಂಕ್ ಯು. Thank you, sir. Yes, thank you, madam.